ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಮಾರ್ಚ್ 2025 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಸ್ವಾತಿ ನಕ್ಷತ್ರ, ವ್ಯಾಘಟ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ತುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 8:51 ಬೆಳಿಗ್ಗೆ 9:39 ಮಧ್ಯಾಹ್ನ 12:52 1:40 ಹಾಗೆಯೇ ಮಧ್ಯಾಹ್ನ 3:17 ಸಂಜೆ 4:05 ಈ ಒಂದು ಸಮಯ ಕಂಟಕದ ಮುಹೂರ್ತ. ಸ್ವಲ್ಪ ಜಾಗರೂಕತೆಯಾಗಿ ಇರ್ತಕ್ಕಂಥದ್ದಿರಿ. ಇನ್ನು ವಿಶೇಷವಾಗಿ ದಿನದ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಕರ್ಣ ಒಮ್ಮೆ ಕೃಷ್ಣನನ್ನ ಕೇಳ್ತಾನೆ, ನನ್ನ ಜೀವನದಲ್ಲಿ ಯಾಕೆ ಹೀಗಾಯ್ತು ಕೃಷ್ಣ? ಪದೇ ಪದೇ ಯಾರೋ ಬರ್ತಾರೆ, ಹೊಗಳ್ತಾರೆ, ನಂಬ್ತೇನೆ, ಸಿಕ್ಕಾಕೋಬಿಡ್ತಾನೆ. ಹೊಗಳೋದು, ಅವ್ರ ಮಾತಿಗೆ ನನಗೆ ಇಲ್ಲ ಅನ್ನೋಕೆ ಬರುವುದಿಲ್ಲ. ಯಾರೇ ಬಂದ್ರು ಕರ್ಣನಿಗಿದ್ದಂತ ಒಂದು ದೌರ್ಬಲ್ಯ ಏನಂದ್ರೆ, ತಾನು ಸಂಧ್ಯಾ ವಂದನೆ ಮಾಡಿದ ತಕ್ಷಣ ಆ ಒಂದು ನದಿ ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯ ಬಿಟ್ಟ ಮೇಲೆ ಯಾರು ಏನ್ ಬಂದು ಕೇಳಿದ್ರು ಕೊಡೋದೆ. ಕೊಟ್ಟು ಬಿಟ್ಟು ನೋವು ತಿನ್ನೋದು, ಇಲ್ಲ ಬಾಧೆ ಪಡೋದು, ಇಲ್ಲ ಸಂಕಟ ಪಡೋದು, ಇಲ್ಲ ನೋವು ತಿನ್ನೋದು, ಕೊರಗೋದು. ಅವನ ಆ ತಪ್ಪುಗಳೇ ಅವನನ್ನ ಸಿಕ್ಕಾಕಿಸ್ಬಿಡ್ತು. ಜೀವನದಲ್ಲಿ ನೋಡಿ, ನೋವು ಅನ್ನೋದನ್ನ ಕಲಿಬೇಕು ಮಕ್ಕಳೇ. ಈ ಕಲಿಯುಗ ನೋಡಿ, ಪ್ರತಿಯೊಂದು ಪೌರಾಣಿಕ ಪಾತ್ರವು ನಮ್ಮನ್ನ ಜೀವನದಲ್ಲಿ ನಾವು ಹೇಗಿರ್ಬೇಕು, ಹೇಗಿರಬಾರ್ದು, ಯಾರ ಜೊತೆ ಹೇಗಿರಬೇಕು ಅನ್ನತಕ್ಕಂಥದ್ದನ್ನ ತುಂಬಾ ಅದ್ಭುತವಾಗಿ ತಿಳಿಸುತ್ತೆ. ನಾವು ಆ ನಿಮಿಷಕ್ಕಿಲ್ಲ ಅಂತ ಹೇಳಿಲ್ಲ ಅಂತ ಇಟ್ಕೊಳ್ಳಿ, ಅದೊಂದು ದೊಡ್ಡ ಒಂದು ದುರಂತ ಆಗ್ಬಿಡುತ್ತೆ. ಕರ್ಣ ಮಾಡ್ಕೊಂಡಿದ್ದು ಹಾಗೆ. ಕೃಷ್ಣ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಗೊತ್ತಾ? ಪುಟ, ಎಲ್ಲ ಹಾರಕ್ಕೂ ಕುತ್ತಿಗೆ ಕೊಡಬಾರ್ದು. ಯಾರು ಕರೆದ್ರು ನಮ್ಗೆ ಹೊಗಳಿಕೆಯ ಹಾರಕ್ಕೆ ಕುತ್ತಿಗೆ ಕೊಟ್ಟು ಬಿಡ್ತಾರೆ. ಸಾರ್, ನೀವು ಅದು ನಮ್ಮ ಗುರುಜಿ, ನೀವು ನಮ್ಮ ಅಕ್ಕ, ನೀವು ನಮ್ಮ ಅಣ್ಣ, ನೀವು ನಮ್ಮ ದಿವಾನ್, ನೀವು ನಮ್ಮ ದೊರೆ, ನೀವು ನಮ್ಮ ಗುರು, ನೀವು ನಮ್ಮ ಬಂಧು, ನೀನ್ ನನ್ನ ಮಿತ್ರ, ನೀನ್ ನನ್ನ ಆತ್ಮೀಯ. ಈ ಒಂದು ಭಾವದಲ್ಲಿ ಸಿಕ್ಕಾಕೊಳ್ಳದೆ. ಎಲ್ಲ ಹಾರಕ್ಕೂ ಕುತ್ತಿಗೆ ಕೊಡಬಾರದು. ಪ್ರತಿ ಸಲವೂ ಸನ್ಮಾನವನ್ನೇ ಮಾಡುತ್ತಾರೆ ಅಂತ ಏನೂ ಇಲ್ಲ. ಕರ್ಣ ಪ್ರತಿ ಬಾರಿಯೂ ಸನ್ಮಾನ ಅಂದ್ರೆ, ಹಾರ ಹಾಕ್ದವನು ಒಳ್ಳೆಯವನು, ನಿಮ್ಮನ್ನು ಹೊಗಳ್ತಿದ್ದಾನೆ, ನಿಮ್ ಜೊತೆ ನಿಲ್ತಾನೆ, ನಿಮ್ ನೋವಿಗೆ ನಿಲ್ತಾನೆ, ನಿಮ್ ಬಾಧೆಗೆ ನಿಲ್ತಾನೆ, ಖಂಡಿತ ಇಲ್ಲ. ಆ ಹಾರ ಕಡಿಯೋ ಮುನ್ನ ಕುರಿಗೂ ಕೂಡ ಹಾರ ಹಾಕ್ತಾರೆ. ದುರ್ಯೋಧನ ಮಾಡಿದ್ದದೆ ಅವನಿಗೆ ಗೊತ್ತಾಗ್ಬಿಡ್ತು, ಅವನು ಒದ್ದಾಡ್ತಿದ್ದಾನೆ, ನೋವಿನಲ್ಲಿದ್ದಾನೆ. ತಗೋ, ತನ್ನ ಕುತ್ತಿಗೆಯಲ್ಲಿರೋ ಆ ರಾಜಲಾಂಛನವನ್ನೇ ತೆಗೆದು ಹಾಕ್ಬಿಟ್ಟ. ಅಂಗ ದೇಶದ ರಾಜನನ್ನಾಗಿ ಮಾಡ್ತೇನೆ ಹೋಗ್ ಅಂತ. ಇವನು ಆ ಒಂದು ಬೆರಗಾಗ್ಬಿಟ್ಟ. ಇವನು ಬೆರಗಾಗಿ ಈ ಪೆದ್ದ ಅವನು ಮಾಡಿದಕ್ಕೆಲ್ಲ ಎಲ್ಲದಕ್ಕೂ ಎಸ್. ಜೀವನದಲ್ಲಿ ಕೆಲವೊಂದು ಸಮಯ ನಮಗೆ ಕೆಲವೊಂದು ಸಣ್ಣ ಪುಟ್ಟ ಸಹಾಯಗಳು ಮಾಡಿರ್ತಾರೆ ಮಕ್ಕಳು. ಬಟ್ ಇದು ಹೆಂಗಿದೆ ಅಂತ ಹೇಳೋದಂದ್ರೆ, ಈ ಮೀನಿಗೆ ಗಾಳ ಹಾಕದಾಗೆ ಗಾಳದಲ್ಲಿ ಒಂದು ಸಣ್ಣ ಎರೆಹುಳ ಹಾಕಿರ್ತಾರೆ. ನಮಗೆ ವಾವ್, ನಮ್ಮವ್ರು ಇವನು ನಮ್ಮವನು ನಮ್ಮ ಜೊತೆಲಿ ನಿಲ್ತಾನೆ? ಖಂಡಿತ ಇಲ್ಲ. ಅದನ್ನೇ ಕರ್ಣನಿಗೆ ಅದ್ಭುತವಾಗಿ ಕೃಷ್ಣರು ಹೇಳೋದು, ಎಲ್ಲ ಹಾರಕ್ಕೂ ಕುತ್ತಿಗೆ ಕೊಡಬೇಡಿ. ಯಾರೋ ಬಲಿ ಹಾಕ್ಲಿಕ್ಕೇನೆ, ಕುರಿಗೆ ಬಲಿ ಹಾಕೋಕ್ ಮೊದಲು ಒಂದು ಹಾರ ಹಾಕ್ತಾರೆ.
ಅಲ್ಲಿ ಸನ್ಮಾನ ಅಲ್ಲ, ಬಲಿ ಬಲಿ ಬಲಿ. ಅವನು ಹೊಗಳ್ತಿದ್ದಾನೆ, ತುಂಬಾ ಅತಿ ವಿನಯ ತೋರಿಸ್ತಿದ್ದಾನೆ, ತುಂಬಾ ಹತ್ರಕ್ಕೆ ಬರ್ತಿದ್ದಾನೆ, ತುಂಬಾ ತಿಳ್ಕೊಳಕ್ಕೆ. ಒಬ್ಬ ವ್ಯವಹಾರಸ್ಥ ವ್ಯವಹಾರ ಅಷ್ಟೇ ಮಾತಾಡ್ಬೇಕು. ಅದು ಬಿಟ್ಟು ತುಂಬಾ there is something poisonous mind. Once a snake, it's an always a snake. Remember, ಒಂದು ಅದು ಕಚ್ಚೋದೆ. ನೀವು ಎಷ್ಟೇ ನೀವು ಅದಕ್ಕೆ ಪಾನಕ ಇಡಿ, ಪೂಜೆ ಮಾಡಿ, ಎಂಥದ್ದೇ ಮಾಡಿ ತನ್ನ ದುರ್ಗುಣವನ್ನ ಬಿಡುವುದಿಲ್ಲ. ಕೆಲವರು ನಿಮ್ ಜೊತೆ ಸುತ್ತಮುತ್ತ ಈ ತರ ಬಲಿ ಹಾಕತಕ್ಕಂಥ ವ್ಯಕ್ತಿಗಳು ಹಾರ ಇಟ್ಕೊಂಡು ಕೂತಿರ್ತಾರೆ. ಯಾವುದೋ ರೂಪದಲ್ಲಿ ಒಂದು ಬಿಸ್ಕೆಟ್, ಅಮೆಝಾನ್ ವೋಚರ್ ಬಂತು, ಇನ್ನೇನೋ ಬಂತು, ಇನ್ಯಾವುದೋ ಸ್ಕೀಮ್ ಬಂತು, ಇನ್ನೇನೋ ಬಂತು, ಈ ರೀತಿ ಭಾವಾರ್ಥಗಳಲ್ಲಿ ನಿಮ್ಮನ್ನ ಪ್ರಚೋದನೆ ಮಾಡತಕ್ಕಂಥದ್ದು ಮಾಡುತ್ತಾರೆ. ನೆನಪಿಟ್ಟುಕೊಳ್ಳಿ. ನೀವೇನ್ ಮಾಡ್ತೀರಿ? ಅವ್ರು ಬಲಿ ಹಾಕ್ತಿದ್ದಾರೆ ಅಂತ ನಂಬಲ್ಲ. ಈ ಒಂದು ಬೆಟ್ಟಿಂಗ್ ಆ್ಯಪ್ಗಳು ಅಷ್ಟೇ. ಮೊದಲು ನೀವು ಒಂದು 10, 20, 50, 100 ರೂಪಾಯಿ ಹಾಕಿ ಕೊಡ್ತಾರೆ ಅವರು. ಅದು ಅಂತ ಒಂದು ಅಲ್ಗೋರಿದಮ್ ಸಾಫ್ಟ್ವೇರ್ ಮಾಡಿಟ್ಟಿದೆ. ಈಗ IPL ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಹೇಳ್ತಿದ್ದೇನೆ ಮಕ್ಕಳೇ, IPL ಸ್ಟಾರ್ಟ್ ಆಗ್ತಿದೆ, ನಿಮ್ಮನ್ನ ದಿಕ್ಕು ತಪ್ಪಿಸುತ್ತೆ. ತುಂಬಾ ಜನ ಈ ಬೆಟ್ಟಿಂಗ್ ಆ್ಯಪ್ಗಳ ಸುದ್ದಿಗೆ ಹೋಗ್ಬಿಟ್ಟು ಜೀವನ ಬರ್ಬಾದ್ ಮಾಡ್ಕೊಬಿಟ್ಟಿದ್ದಾರೆ. ಅವ್ರು ನಿಮ್ಗೇನು ಯಾರು ಬಿಟ್ಟಿಯಾಗಿ ಕೊಡುವುದಿಲ್ಲ, ಅಲ್ಲೊಂದು ವೋಟ್ ಬ್ಯಾಂಕ್ ಇರುತ್ತೆ, ಇಲ್ಲ ಅಧಿಕಾರದ ಬ್ಯಾಂಕ್ ಇರುತ್ತೆ, ಲಾಭದ ಬ್ಯಾಂಕ್ ಇರುತ್ತೆ, ಸೋ ಮೆನಿ ಥಿಂಗ್ಸ್. ನೀವು ಮಕ್ಕಳು ದುರ್ಯೋಧನನ ತರ, ನನ್ನ ಮಿತ್ರ ನೀನು, ನನ್ನ ಮಿತ್ರ, ಇಂದಿನಿಂದ ನೀನು ನನ್ನ ಮಿತ್ರ ಅಂತ ಅಪ್ಕೋಬಿಟ್ಟ. ಇವನು ಬೆದ್ದು ಬಿಟ್ಟ, ನಂಬಿಬಿಟ್ಟ. ಜೀವನ ಪರ್ಯಂತ ಅದು ಒಮ್ಮೆ ಅವನು ಕೊರಳಿಗೆ ಅದು ಹಾರ ಹಾಕಿಸ್ಕೊಳ್ಳದೆ ಇದ್ದಿದ್ರೆ, ಯೋಚನೆ ಮಾಡಕ್ ನನಗೆ ಸ್ವಲ್ಪ ಸಮಯ ಕೊಡು ಅಂತ ಹೇಳ್ತೀನಿ ಅಂತ ಹೇಳ್ಬೇಕಿತ್ತು. ಕಲಿಯುಗಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರೋ ತೀರಾ ಹೊಗಳ್ತಿದ್ದಾರೆ, ತೀರಾ ಯಾರೋ ಹತ್ರಕ್ಕೆ ಬರ್ತಿದ್ದಾರೆ, ಇನ್ನೇನೋ ನಿಮ್ಮನ್ನ ಕೊಡಿಸ್ತಿದ್ದಾರೆ, ಇನ್ನೇನೋ ನಿಮ್ಮನ್ನ ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾರೆ. ದಯಮಾಡಿ ನಂಬಬೇಡಿ. ಕಲಿಯುಗದ ಮೊಟ್ಟ ಮೊದಲ ನಿಯಮವೇ, ನಾನು ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ವಿಶೇಷವಾಗಿ ಈ ಕಳ್ಳರುಗಳಿಗೆ, ಮೋಸಗಾರರಿಗೆ ಕೂಟ ಜಾಸ್ತಿ ಅಂತ. ಸುಳ್ಳು ಹೇಳೋರಿಗೆ ಕೂಟ ಜಾಸ್ತಿ. ಸತ್ಯ ಹೇಳೋನ್ ಸುತ್ತಲೂ ಯಾರೂ ಇರೋಲ್ಲ ನೋಡಿ, ಜನ ಇರುವುದಿಲ್ಲ. ಸುಳ್ಳು ಹೇಳೋರಿಗೆ, ಜೈಕಾರ ಹಾಕುವವನಿಗೆ, ಅವನೇನೋ ಜೈಕಾರ ಹಾಕೊಂಡು ಬರ್ತಿದ್ದಾನೆ ಅಂದ್ರೆ ಅದೊಂದು ಜೈಕಾರದ ಹಾರ. ನಿಮ್ ಬಗ್ಗೆ ತುಂಬಾ ಹೊಗಳ್ತಿದ್ದಾನೆ, ಹೊಗಳಿಕೆಯ ಹಾರ. ನಿಮ್ಮನ್ನ ತುಂಬಾ ಎತ್ತರಕ್ಕೆ ಗಾಳ ಹಾಕ್ತಿದ್ದಾನೆ ಮಕ್ಕಳು, ಎರೆಹುಳು ಗಾಳ ಹಾಕ್ತಿದ್ದಾನೆ. ನೀವು ಆ ಮೀನಿಗಿರೋ ದೌರ್ಬಲ್ಯ ಏನು ಗೊತ್ತಾ? ಬಾಯಿ ಹಿಂಗೆ 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 ಬಾಯಿ ಮುಚ್ಕೊಂಡಿದ್ರೆ ಇಷ್ಟೆಲ್ಲ ಸಮಯ ಸಿಕ್ಕಾಕೊತಿರ್ಲಿಲ್ಲ ಗಾಳಕ್ಕೆ. ವಾವ್, ಹೋಯ್ತು ಹತ್ರಕ್ಕೆ ಸಿಕ್ಕಾಕೊಂತು. ಒಂದ್ ಚಿಕ್ಕ ಎರೆಹುಳಕ್ಕೆ ದೊಡ್ಡ ಮೀನೇ ಬಿತ್ತು. ಇದೇ ಆಗೋದು. ತುಂಬಾ ದೊಡ್ಡ ಮೀನುಗಳು ಬೀಳ್ತವೆ, ತುಂಬಾ ದೊಡ್ಡವ್ರು ಬೀಳ್ತಾರೆ. ಯಾವುದೋ ಒಂದು ಬಲಿಯ ಹಾರ, ಆಕರ್ಷಣೆಯ ಹಾರ, ಅಂದದ ಹಾರ, ದುಡ್ಡಿನ ಹಾರ. ನೋಡಿ, ಮೊನ್ನೆ ಒಂದು ಅಜ್ಜಿ ಅಕೌಂಟ್ ಓಪನ್ ಮಾಡಕ್ ಹೋದ್ರೆ ಬ್ಯಾಂಕ್ಗೆ, ನಮ್ಗೆ ಅಕೌಂಟ್ಗೆ RTGS ಮಾಡಿಸ್ತೀರಂತೆ, ಹೆಚ್ಚು ಕಡಿಮೆ 50 ಲಕ್ಷ ಚಿಲ್ಲರೆ, 1 ಕೋಟಿ ಅಕೌಂಟು ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ತನ್ನ ಹೆಸರಲ್ಲಿ ಓಪನ್ ಮಾಡ್ಕೊಂಡು ಇನ್ನೊಂದು ಟ್ರಾನ್ಸ್ಫರ್ ಮಾಡಿಸಿ ಇಟ್ಕೊಂಡಿದೆ ಅಂದ್ರೆ ಪುಣ್ಯಾದ್ಗಿತ್ತಿ. ಎಂತೆಂತ ಒಂದು ಮೋಸಗಾರರ ಹಾರ ಆಗ್ಬಿಟ್ಟಿದೆ. ಆ ಅಜ್ಜಿ ಹತ್ರ ತುಂಬಾ ಹತ್ರಕ್ಕೆ ಬಂದು ಪಳಗಿ ಇನ್ನೊಂದು. ಸೊ ದಯಮಾಡಿ ಹೇಳ್ತಾನೆ ಮಕ್ಕಳೇ, ಖಡಕ್ ಚಾಯ್ ತುಂಬಾ ಕೆಲವೊಂದು ಸಮಯ ಖಡಕ್ ಆಗಿರುತ್ತೆ. ನಮಗ್ ಕಷ್ಟವಾಗುತ್ತೆ ಜೀವನ ನಡೆಸ್ಲಿಕ್ಕೆ, ನಿಜವೇ, ಏನು ಕಷ್ಟ ಇಲ್ಲ. ನಮ್ ಬದುಕು ನಮಗ್ ಕಟ್ಟೋ ಗೊತ್ತಿದೆ. ನಮ್ ಯೋಗ್ಯತೆಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗೋದು ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಹೇಳ್ತಿರ್ತಾರೆ, ನಾನು ಕೇಳ್ತಿರ್ತೇನೆ, ನಾವು ತುಂಬಾ ಕಷ್ಟಪಟ್ಟಿದೀವಿ, ನಮ್ಗೆ ಯಾಕೆ ದೇವ್ರು ಕೊಡ್ಲಿಲ್ಲ? ನಿಮಗಿಲ್ಲ. ಕೆಲವ್ರು ಹೇಳ್ತಿರ್ತಾರೆ, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ಮೇಲಕ್ಕೆ ಬಂದಿದ್ದೀನಿ. ಖಂಡಿತ ಇಲ್ಲ. ದೈವಾನುಗ್ರಹ ಇಲ್ಲದೆ ನಿಮಗೆ ಆ ಸ್ಥಾನವಿಲ್ಲ. ಯಾಕೆ? ಅಮಿತಾಬ್ ಬಚ್ಚನ್ ಜೊತೆ ಯಾರು ಕಷ್ಟಪಟ್ಟೇ ಇರ್ಲಿಲ್ವಾ? ಶಾರುಖ್ ಖಾನ್ಗಿಂತಲೂ ಕಷ್ಟಪಟ್ಟವ್ರು ಇರ್ಲಿಲ್ವಾ? ಸುನಿಲ್ ಗವಾಸ್ಕರ್ಗಿಂತಲೂ ಕಷ್ಟಪಟ್ಟವ್ರು ಇರ್ಲಿಲ್ವಾ? ಧೋನಿಗಿಂತಲೂ ಟೆಕ್ನಿಕಲಿ ಸೌಂಡೆಡ್ ಸೋ ಮೆನಿ ಥಿಂಗ್ಸ್ ಇರ್ಲಿಲ್ವಾ? ಅದಾನಿ, ಅಂಬಾನಿ,
ಚಿನ್ನದ ಸ್ಪೂನಲ್ಲಿ ಏನ್ ಹುಟ್ತಾ ಬರ್ಲಿಲ್ಲ ಅವರು ಕಷ್ಟಪಟ್ಟಿರೋದೆ. ಅದು ಬೇಡ, ನಮ್ಮ ಮನೆಯಲ್ಲೇ ತಗೊಳ್ಳಿ. ನಿಮ್ಮ ತಂದೆ ತಾಯಿಗಿಂತ ನೀವು ಕಷ್ಟಪಟ್ಬಿಟ್ಟಿದ್ದೀರಾ? ಹೇಳ್ಬಿಡಿ ನೋಡೋಣ. ನಿಮ್ಮ ತಂದೆ ತಾಯಿಗಿಂತ ನೀವು ಕಷ್ಟಪಟ್ಟು ಕಟ್ಟಿದ್ರಿ? ಖಂಡಿತ ಸಾಧ್ಯವಿಲ್ಲ. ಅರೆ, ನನ್ನ ತಂದೆ ಕೂಲಿ ಕೆಲಸ ಮಾಡಿ ಸಾಕ್ತವ್ರು ನನ್ನನ್ನ. ಕೂಲಿ ಕೆಲಸ, ಬಿಸಿಲು ಮಳೆ ಅಂದೆ, ಒಂದು ಒಳ್ಳೆ ಬಟ್ಟೆ ಹಾಕಿರ್ಲಿಲ್ಲ, ಒಳ್ಳೆ ಚಪ್ಪಲಿ ಹಾಕಿರ್ಲಿಲ್ಲ ಆ ಪುಣ್ಯಾತ್ಮ. ಅವನ್ಗೇನು ಗೊತ್ತಿಲ್ಲ, ಅದೆಲ್ಲ ದುಡಿಯೋದು ಬಿಟ್ರೆ ಏನೂ ಗೊತ್ತಿರ್ಲಿಲ್ಲ. ನಾನಿವತ್ತು AC ರೂಮ್ನಲ್ಲಿ ಕೂತ್ಕೊಂಡಿದ್ದಾನೆ ಈ ವಿದ್ಯೆಯ ಜೊತೆಯಲ್ಲಿ. ಐ ಆಮ್ ಮೋರ್ ಬ್ಲೆಸ್ಡ್. ತುಂಬಾ ಜನ ಹೇಳ್ತಾರೆ, ನನ್ನ ಕುಟುಂಬದವರೇ ಹೇಳ್ತಾರೆ, ಆತ್ಮೀಯರೇ ಹೇಳ್ತಾರೆ, ಇದೇನ್ ರಾತ್ರಿ 10 ಗಂಟೆವರೆಗೂ ಜಾತಕ ಹೇಳ್ತಾ ಕೂತ್ಕೋತೀರಾ? ಸುಸ್ತಾಗಲ್ವಾ? ದಣವಾಗಲ್ಲ? ಎಷ್ಟೋ ಜನ ನೀವುಗಳೇ ಹೇಳಿರೋದುಂಟು, ಇದೇನ್ ಗುರುಗಳ ಗಂಟೆ ಗಟ್ಲೆ ಕೂತಿದ್ದೀರಾ, ನಮಗೆ ನಿಮ್ಮನ್ನ ನೋಡ್ತಿದ್ರೆ ಹಬ್ಬ ಅನ್ಸುತ್ತೆ, ಅದು ಹೆಂಗೆ ಇಷ್ಟು ತಾಳ್ಮೆ ಅಂತ. ನಿಜವೇ? ಆಗ ನನ್ನ ತಂದೆ ನೆನೆಸ್ಕೋತಾನೆ, ನನ್ನ ತಾಯಿ ನೆನೆಸ್ಕೋತಾನೆ, ನನ್ನ ಅಜ್ಜ ಅಜ್ಜನ್ ನೆನೆಸ್ಕೋತಾನೆ. ಕಷ್ಟಪಟ್ಟವರಿಗೆಲ್ಲ ಅಧಿಕಾರ ಸಿಕ್ಬಿಡುತ್ತೆ ಅನ್ನೋದಾದ್ರೆ ಎಲ್ರಿಗೂ ಸಿಕ್ಬಿಡ್ಬೇಕು, ಎಲ್ರೂ ಶ್ರೀಮಂತರಾಗ್ಬಿಡ್ಬೇಕು? ಖಂಡಿತ ಇಲ್ಲ. ಎಲ್ರೂ ಕಷ್ಟಪಡೋದೆ, ಬಟ್ ಅದರಲ್ಲಿ ಅದೃಷ್ಟ, ಆ ಭಗವಂತನಿಚ್ಛೆ, ಅವನ ಆಯ್ಕೆ ಮಾಡ್ಕೊಂಡು ಕೊಡ್ತಾನೆ. ಇಂಥವ್ರು ಕೊಡ್ಬೇಕು ಅಂತ, ಅದು ಅವನ ಆಯ್ಕೆ, ನಮ್ಮ ಆಯ್ಕೆ ಅಲ್ಲ, ನಮ್ಮ ಪ್ರಯತ್ನ ಅಲ್ಲವೇ ಅಲ್ಲ ಮಕ್ಕಳೇ. ನಾವು ಪಡೋದು ಪಡ್ತಿರ್ಬೇಕು, ಕಾಯ್ಬೇಕಷ್ಟೆ, ಕಾಯಬೇಕಷ್ಟೆ. ಕಷ್ಟಪಡೋದೇನೂ ಸಿಗೋಲ್ಲ. ಆದರೆ ನಾವು ಹೇಳ್ತೇವೆ, ಅವನ ಅದೃಷ್ಟವಂತ ಗುಣ, ಏನ್ ಸ್ಟಾರ್ ಗೊತ್ತಾ, ಏನ್ ಸೂಪರ್ ಸ್ಟಾರ್ ಗೊತ್ತಾ ಅಂತೆಲ್ಲ ಮಾತಾಡ್ತಾರೆ. ಖಂಡಿತ ಇಲ್ಲ. ಭಗವಂತನಿಚ್ಛೆ ಇಲ್ಲದೆ ನಿಮಗ ಆ ಅಧಿಕಾರ, ಆ ಹೆಸರು, ಆ ಕೀರ್ತಿ, ಆ ಅಂದ, ಆ ಗೌರವ, ಆ ಸನ್ಮಾನ, ಆ ಹೆಸರು, ಆ ಕೀರ್ತಿ, ಆ ಪ್ರತಿಷ್ಠೆ ಖಂಡಿತ ಯಾರಿಗೂ ಸಿಗೋಲ್ಲ, ಸಿಗುವುದಿಲ್ಲ. ಅವನಿಚ್ಛೆ, ಪರಮಾತ್ಮನಿಚ್ಛೆ. ಅದರಿಂದ ನೆನಪಲ್ಲಿ ಇಟ್ಕೊಳ್ಳಿ. ಯಾರೋ ಬಂದ್ರು ಹೊಗಳ್ತಿದ್ದಾರೆ, ಯಾರೋ ತುಂಬಾ ಇಲ್ಲದ್ದು ತಿಳಿಸ್ತಿದ್ದಾನೆ, ಹೇಳ್ತಿದ್ದಾನೆ, ಮಾಡ್ತಿದ್ದಾನೆ. ತುಂಬಾ ಜಾಗ್ರತೆ ಕಲಿಯುಗಕ್ಕೆ ಮಕ್ಕಳೇ. ಹರಕೆಯ ಕುರಿಯಾಗಬೇಡಿ. ಯಾರೋ ಹಾರ ಹಾಕೋಕ್ ಬರ್ತಿದ್ದಾನೆ ಅಂದ್ರೆ 10 ಬಾರಿ ಯೋಚಿಸಿ. ನೋ ಅನ್ನೋದನ್ನ ಕಲಿಯಿರಿ. ಕರ್ಣ ಅದನ್ನ ಅನ್ನದೇ ನೋವು ತಿನ್ಬಿಟ್ಟ. ಅದನ್ನೇ ಕೃಷ್ಣರು ಅದ್ಭುತವಾಗಿ ಹೇಳೋದು, ಎಲ್ಲಾ ಹಾರವು ಸನ್ಮಾನದ ಹಾರ ಆಗಿರುವುದಿಲ್ಲ. ಬಲಿ ಕೊಡುವ ಮೊದಲು ಕುರಿಗೂ ಹಾರ ಹಾಕುತ್ತಾರೆ. ಎಚ್ಚರಿಕೆ ಮಕ್ಕಳೇ. ಅದು 10 ರೂಪಾಯಿ ಇರ್ಬೋದು, ಅದು ನಿಮ್ಮದು. 10 ಹೆಜ್ಜೆ ಇರ್ಬೋದು, ಅದು ನಿಮ್ಮದು. ನೀವು ಬರೀ 10 ಕತ್ತಡಿ ಮನೆ ಕಟ್ಟಿದ್ದೀರ, ಅದು ನಿಮ್ಮದು. ನಿಮ್ಮದು, ಅದು ನಿಮ್ಮ ಕಷ್ಟಾರ್ಜಿತ. ಯಾರೋ ಅದರಲ್ಲಿ ಲಕ್ಷಕ್ಕೊಬ್ಬನೋ ಕೋಟಿಗೊಬ್ಬನನ್ನು ಪ್ರಕೃತಿ ಆಯ್ಕೆ ಮಾಡಿ ಅವನಿಗೊಂದು ಸ್ಥಾನ, ಗೌರವ ಕೊಡುತ್ತೆ. ಅವನ್ ತಿಳ್ಕೊಂಡ್ರೆ ಅವನನ್ನ ಜೀವನ ಪರ್ಯಂತ ಪರಂಪರೆಯಾಗಿ ಪುನೀತ್ ರಾಜ್ಕುಮಾರ್ ತರ ಕರ್ನಾಟಕ ರತ್ನ ಅನ್ನತಕ್ಕಂಥ ಒಂದು ಹೆಸರಿಟ್ಟು ಬಿಡುತ್ತೆ. ಆ ಪಾಟಿ, ಆ ಪುಣ್ಯಾತ್ಮ ಹೋದ ಮೇಲೂ ಕೂಡ ನೋಡಿ, ಅದು ಆಯ್ಕೆ. ಪ್ರಕೃತಿ ದೇವಿಗೆ ಯಾರೋ ತಿಳ್ಕೊಂಡ್ರು, ಇಲ್ಲ ಇಲ್ಲ, ನನ್ನನ್ನ ಇದು ಪ್ರಕೃತಿ ಸುಮ್ಮನೆ ಕಳಿಸಿಲ್ಲ ಭೂಮಿಗೆ, ನಾನ್ ಮಾಡ್ಬೇಕಾಗಿರೋದು ಬೇರೆ ಇದಂತ ಮಾಡ್ಕೋತಾರೆ. ಆ ಹೆಸರು ಉಳಿಸ್ಕೋತಾರೆ. ತಮ್ಮ ನಂತರವೂ ಉಳಿಸ್ಕೊಳ್ಳೋದೆ ಅದೇ ಹೆಸರು. ತಾವಿರೋವಾಗಲ್ಲ, ತಮ್ಮ ನಂತರವೂ ಜನ ನೆನೆಸ್ಕೋಬೇಕು. ಸದಾ ನೆನ್ಪಿಟ್ಕೊಂಡಿರುವಂಥದ್ದು, ಸದಾ ಒಂದು ಆಕರ್ಷಣೆ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಸಾಧ್ಯವಿಲ್ಲ. ಅದರಿಂದ ಇನ್ಮೇಲೆ ಜಾಗ್ರತೆ ಮಕ್ಕಳು. ಯಾರಾದ್ರೂ ಹಾರ ಹಾಕಕ್ ಬರ್ತಾರೆ, ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಆಯ್ತು ಅನ್ನಿ, ಅವನ್ ಬಲಿ ಹಾಕಕ್ ಬಂದಿದ್ದಾನ, ಸನ್ಮಾನ ಹಾಕೋಕ್ ಬಂದಿದ್ದಾನ. ನಾವು ನಮ್ಮದೇ ಮೂರ್ಖತ್ವ, ನಾವು ನಂಬಿದ್ದೇ ನಮ್ಮ ಮೂರ್ಖತ್ವ. ಎಚ್ಚರಿಕೆ, ಎಚ್ಚರಿಕೆ. ಮತ್ತೆ ಮತ್ತೆ ಹರಕೆಯ ಕುರಿ ಆಗಬೇಡಿ ಮಕ್ಕಳೇ. ಕರ್ಣಂತರ ಮತ್ತೆ 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 6 ಶಾಪಗಳೊಂದಿಗೆ ಸಾಯ್ತಾನೆ ಆತ. ಅದನ್ನೇ ಅರ್ಜುನನಿಗೆ ಕಟ್ಟಕಡೆಯದಾಗಿ ಕೃಷ್ಣರು ಹೇಳೋದು, ಸಾಮಾನ್ಯನಲ್ಲ ಅಲ್ಲಿ ಮಲಗಿರತಕ್ಕಂಥವನು ಅಂತ ಹೇಳ್ತಾರೆ. ಸಾಮಾನ್ಯನಲ್ಲ. ಆಗ್ಲೂ ಕೃಷ್ಣರು ಹೇಳಲ್ಲ ನಿಮ್ಮ ಅಣ್ಣ ಕಣೋ ಅವನು ಅಂತ. ಎಷ್ಟು ತ್ಯಾಗ ಮಾಡಿದಾನೆ ಅಂತ ಹೇಳಲ್ಲ. ತನ್ನ ತಾಯಿಗೆ ಮಾತು ಕೊಟ್ಟ, ಹರಕೆ ಕುರಿಯೇ ಅದು. ತಾಯಿಗೆ ಮಾತು ಕೊಟ್ಟ, ಇಂದ್ರನಿಗೆ ಮಾತು ಕೊಟ್ಟ. ಹೇಳಬಾರ್ದು. ನೀವದಾಗ್ಬೇಡಿ ಮಕ್ಕಳೇ. ನೀವು ಮಾತು ಕೊಡೋದೇ ಬೇಡ, ನೋನು ಬೇಡ, ಎಸ್ಸು ಬೇಡ. ಹಿರಿಯ ಹೇಳ್ತೀನಿ ಅಂತ ವಿಚಾರಿಸಿ. ಯಾರಾದ್ರೂ ಹಿರಿಯರ ಹತ್ರ, ವೈದಿಕರ ಹತ್ರ, ಆತ್ಮೀಯರ ಹತ್ರ ವಿಚಾರಿಸಿ ಹೆಜ್ಜೆ ಇಡಿ, ಹೆಜ್ಜೆ ಇಡಿ, ಹೆಜ್ಜೆ ಇಡಿ, ಹೆಜ್ಜೆ ಇಡಿ.
ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೀನ ರಾಶಿಗೆ ಶನಿ ಪ್ರವೇಶ, ಶನಿ ಗೋಚಾರ ಫಲ. ಮಕರ ಲಗ್ನಕ್ಕೆ ಹಾಗೂ ಮಕರ ರಾಶಿಗೆ ನಿಮಗೆ ಮೊದಲಿಂದಲೂ ಹೇಳ್ತಿದ್ದಾನೆ, ಯಾವ ಭಾವದಲ್ಲಿ ಬಂದಿದ್ದಾನೆ. ಅರೇ ಮಕರ ರಾಶಿಗೆ ಮೊದಲನೇ ಮನೆ ವಿಜಯ ಯಾತ್ರೆ, ದಂಡಯಾತ್ರೆ ಖಂಡಿತ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಅಲ್ಲೊಂದು ಲೆಕ್ಕ ಇದೆ, ಅವನ ಲೆಕ್ಕವಿಲ್ಲದೆ ಏನೂ ನಡೆಯುವುದಿಲ್ಲ. ನಮಗ್ ಕಣ್ಣಿಗೆ ಕಾಣಿಸ್ದಾಗೆ ಕೊಟ್ಟಿರ್ತಾನೆ, ಎಲ್ಲ ತಗೊಂಡು ಹೋಗ್ತಾನೆ. ಒಂದು ಸ್ಯಾಂಪಲ್ ಈ ತರ ಗಾಳ ಕೊಟ್ಬಿಟ್ಟು ಎರೆಹುಳ ಗಾಳಕ್ಕೆ ಸಿಕ್ಕಾಕ್ಸ್ಬಿಟ್ಟು ಪೂರ್ತಿ ಎತ್ಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ದಶಾಭುಕ್ತಿ ಮೇಕ್ಸ್ ಎ ಬ್ಯೂಟಿಫುಲ್ ಫೇವರ್, ಅನ್ಫೇವರ್. ದಶಾಭುಕ್ತಿ ಚೆನ್ನಾಗಿರ್ಬೇಕು. ನಂದು ಮಕರ ಲಗ್ನ ಗುರುಗಳೇ, ತಪ್ಪಿಸ್ಕೊಂಡ್ಬಿಟ್ಟೆ ಗುರುಗಳೇ. ಖಂಡಿತ ತಪ್ಪಿಸ್ಕೋತೀರಿ, ಇಲ್ಲ ಅನ್ನೋದೇನಲ್ಲ. ಜನ್ಮತ ಜನ್ಮ ಶನಿಯ ಪ್ರಭಾವದಿಂದ ಹುಟ್ಟಿದವ್ರು ನೀವು, ಮಕರ ರಾಶಿ ಅಂತ ಹೇಳಿದ್ರೇನೆ. ಅದರಿಂದ ಅಲ್ಲೊಂದು ಹೊರೆ ಭಾರ ಇದ್ದಿದ್ದೆ, ಒದ್ದಾಡಿರೋದೆ, ಎಳೆದಾಡಿರೋದೆ. ಒಂದು 6-7 ವರ್ಷದಿಂದಲೂ ತೊಳಲಾಟ ಪಟ್ಟಿರೋದೆ ಮಕರ ರಾಶಿ. ನಿಮ್ಮ ವೇಗ ಬೇರೆ. ನಿಜ ಹೇಳ್ಬೇಕು ಅಂದ್ರೆ 12 ರಾಶಿಗಳಲ್ಲಿಯೇ ಕಷ್ಟಪಡದೆ ಊಟ ಮಾಡುವ, ತುಂಬಾ ಕಷ್ಟಪಡದೆ, ಎಲ್ರ ಕೈಲೂ ಕಷ್ಟಪಡ್ತಾರೆ. ಬಿಸಿಲು, ಮಳೆ, ಗಾಳಿ, ಚಳಿ, ಅಮ್ಮ ಅಪ್ಪ, ಅಯ್ಯೋ ಓಡು, ಎಲ್ಲ ಎತ್ತು ಇಳಿಸು. ಖಂಡಿತ ಹೇಳ್ತಾನೆ ಮಕರ ರಾಶಿಗೆ ಅದಿರಲ್ಲ. ನಾನು ನೋಡಿರುವ ಹಾಗೆ ನಿಮಗೆ ಅಷ್ಟು ಕಷ್ಟ ಕೊಡಲ್ಲ. ಹೇಗೆ ಸಿಂಹರಾಶಿಗೆ ಯಾವುದೇ ಕೆಟ್ಟ ಕ್ಷಣ ತುಂಬಾ ದಿನ ಇರಲ್ವೋ, ಮಕರ ರಾಶಿಗೆ ತುಂಬಾ ಕಷ್ಟಪಟ್ಟು ತಿನ್ನೋದು ಬರೋದೇ ಇಲ್ಲ. ನಾನು ನೋಡಿದಾಗ ಅಪರೂಪ, ಮೇ ಬಿ ಜಾತಕ ದೌರ್ಬಲ್ಯ, ಯಾರೋ ಬರ್ತಾರೆ ಹಿಡ್ಕೊಳಕ್ ನಿಮ್ಗೆ. ಗಂಡನ ರೂಪದಲ್ಲೋ, ಹೆಂಡತಿಯ ರೂಪದಲ್ಲೋ, ತಂದೆ ರೂಪದಲ್ಲೋ, ತಾಯಿ ರೂಪದಲ್ಲೋ, ಕೆಲಸದ ರೂಪದಲ್ಲೋ, ಭ್ರಾತೃ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ ನಿಮಗೊಂದು ಅಲ್ಲಿ ಕೈ ಹಿಡ್ಕೊಳಕ್ ಇದ್ದೇ ಇರುತ್ತೆ. ಕಾರಣ ಏನ್ ಗೊತ್ತಾ? ನೀವು ಸುಮ್ಮನೆ ಕೊರಗೋದಷ್ಟೇ. ಮಕರ ರಾಶಿ, ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಮಕರ ರಾಶಿ ಕೊರಗಬೇಡಿ, ಯು ಆರ್ ಎ ಬ್ಲೆಸ್ಡ್ ಕಿಡ್ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ 12ನೇ ಮನೆಯವನು ಧನುಸು ರಾಶಿ, ಗುರುರನ ರಾಶಿ. ಅವನ ಪಕ್ಕದಲ್ಲಿ ಇದ್ದೇ ಇರ್ತಾರೆ. ನಿಮಗೊಂದು ಮೊಸರನ್ನ ಆದ್ರೂ ಇಟ್ಟೇ ಇರ್ತಾನೆ. ನೀವು ಬಯಸೋದು ಪಲಾವ್ ಇರಬಹುದು, ಫ್ರೈಡ್ ರೈಸು, ಗೀ ರೈಸು, ಟೊಮ್ಯಾಟೊ ರೈಸು ಇರಬಹುದು, ತುಪ್ಪದನ್ನ ಇರಬಹುದು, ನಿತ್ಯ ಪಾಯಸ ಇರಬಹುದು, ನಿತ್ಯ ಕ್ಷೀರಾನ್ನ ಇರಬಹುದು. ಆದರೆ ತುಂಬಾ ಜನಕ್ಕೆ ಗಂಜಿ ಕೂಡ ಸಿಗಲ್ಲ. ನಿಮಗೆ ಮೊಸರನ್ನಕ್ಕೆ ಮೋಸ ಇಲ್ಲ, ನಾನು ನೋಡಿದ್ದೇನೆ. ಮಕರ ರಾಶಿಗೆ ತುಂಬಾ ಕಷ್ಟ ಸಹಿಸ್ಕೊಳಕ್ ಆಗೋಲ್ಲ. ಎರಡನೇದು, ಭಗವಂತ ಅದಕ್ಕೆ ಹುಟ್ಟುವಾಗಲೇ ಒಂದು ಭಾರ. ಸೊ ಅದಕ್ಕೆ ನೀವು ರಿಸ್ಕ್ ತಗೊಳಕ್ ಭಯ ಪಡ್ತೀರಿ. ಎಲ್ಲಿ ರಿಸ್ಕ್ ಇದೆಯೋ ಅಲ್ಲಿ ನೀವು ನಿಂತ್ಕೊಳ್ಳಲ್ಲ. ಅದಕ್ಕೆ ನೀವು ತುಂಬಾ ಚಾಣಾಕ್ಷರು, ತುಂಬಾ ಬುದ್ಧಿವಂತರು. ನೀವು ಬಿಸ್ನೆಸ್ಸೇ ಮಾಡಬಾರ್ದು, ಬಿಸ್ನೆಸ್ ಮಾಡುವವರ ಪಕ್ಕದಲ್ಲಿ ನಿಲ್ಲಬೇಕು, ಅಲ್ಲಿ ನಿಲ್ಲಬೇಕು. ನೀವು ನಿಲ್ಲೋಲ್ಲ, ಒಂದು ಕಡೆ ನಿಲ್ಲುವುದಿಲ್ಲ. ನೀವು ನೋಡಿ ಮಕರ ರಾಶಿಯವ್ರು, ಬೇಜಾರು ಮಾಡ್ಕೋಬೇಡಿ, 6ನೇ ಮನೆಯ ಅಧಿಪತಿ ಬುಧ, ಹಾಗೆ 7ನೇ ಮನೆಯ ಅಧಿಪತಿ ಬಂದು ಚಂದ್ರ, 8ನೇ ಮನೆಯ ಅಧಿಪತಿ ಬಂದು ಸೂರ್ಯ. ಅಲ್ಲಿ ನೋಡಿ, ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. 6ನೇ ಮನೆಯ ಅಧಿಪತಿ ಯಾರು? ಬುಧ, ಬುದ್ಧಿಕಾರಕ. 7ನೇ ಮನೆಯವನೇನು? ಮನೋಕಾರಕ ಚಂದ್ರ, ಬುದ್ಧಿ ಪಕ್ಕದಲ್ಲಿ ಮನಸ್ಸು. ಮನೋಕಾರಕನ ಪಕ್ಕದಲ್ಲಿ ಯಾರು? ಆತ್ಮಕಾರಕ ಸೂರ್ಯ. ಸೊ ಬುದ್ಧಿ ಮಾತು ಕೇಳೋದ, ಮನಸ್ಸಿನ ಮಾತು ಕೇಳೋದ, ಆತ್ಮದ ಮಾತು ಕೇಳೋದ. ಸೊ ಯು ವಿಲ್ ಬಿ ಜಂಪಿಂಗ್ ಫ್ರಮ್ ಟ್ರೀ ಟು ಟ್ರೀ. ಒಂದು ಮರದಿಂದ ಒಂದು ಮರ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರ. ಹೌದು, ನಿಮ್ಮನ್ನ ಹಾರಿಸ್ತಲೇ ಇರುತ್ತೆ, ಓಡಿಸ್ತಲೇ ಇರುತ್ತೆ. ಮಕರ ರಾಶಿ ಅವ್ರು ಕರೆಕ್ಟ್ ಆಗಿ ಹೇಳಿ, ನಿಮ್ ಮೈಂಡ್ ಒಂದ್ ಕಡೆ ನಿಂತ್ಕೊಳ್ಳುತ್ತಾ ಅಂತ. ಶನಿ ಬೇರೆ ಗ್ಯಾಸು, ಸೈ ಅಂತ ಆಡ್ಬಿಡುತ್ತೆ. ಒಳ್ಳೆ ಕಡೆ ಇದ್ರೆ ಒಳ್ಳೆ ಗ್ಯಾಸು,
ಕೆಟ್ಟದ್ರ ಕಡೆ ಇದ್ರೆ ಕೆಟ್ಟದ ಗ್ಯಾಸು. ಒಳ್ಳೆಯವ್ರ ಜೊತೆಲಿ ಇದ್ರೆ ನಿಮಗಿಂತ ಒಳ್ಳೆ ಆಲೋಚನೆ ಥಾಟ್ಸ್ ಬರೋದು ವೇದ ಬ್ರಹ್ಮ. ನೀವು ವೇದ ಬ್ರಹ್ಮ. ಅಡಿಗೆ ಮಾಡ್ತಿದ್ರೆ ನಿಮಗಿಂತ ಬಹುದೊಡ್ಡ ಅಡಿಗೆ ಭಟ್ಟನಿಲ್ಲ. ಲಾಯರ್ಗಳ ಜೊತೆಲಿದ್ರೆ ನಿಮಗಿಂತ ಅದ್ಭುತವಾದಂತ ಒಂದು ವಾದ ಮಾಡೋ, ಅರ್ಥ ಮಾಡ್ಕೊಳ್ಳೋ, ರಿಸರ್ಚ್ ಮಾಡೋ ಲಾಯರ್ ನಿಮಗ್ ಮೀರಿದವರಿಲ್ಲ. ಡಾಕ್ಯುಮೆಂಟೇಶನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನೀವು. ಪ್ರಾಬ್ಲಮ್ ಅದೇ, ನೀವು ಒಂದ್ರಲ್ಲಿ ನಿಂತ್ಕೊಳ್ಳಲ್ಲ, ಒಂದನ್ನೇ ಸಾಧಿಸಲು ಬಿಡುವುದಿಲ್ಲ. ಈ ಬುದ್ಧಿಕಾರಕ, ಮನೋಕಾರಕ, ಆತ್ಮಕಾರಕ, ಸೊ ದೇ ವಿಲ್ ಜಂಪ್. ನಮ್ಮನ್ನ ನೆಲ್ಸ್ಲಿಕ್ಕೆ ಬಿಡೋಲ್ಲ. 6, 7, 8ನೇ ಮನೆಯವರು ಅಲ್ಲಿ ಎದುರುಗಡೆ ಹಿಂಗ್ ನೋಡ್ತಾವ್ರೆ ಅವ್ರು ನಿಮ್ಮನ್ನ. ಅದ್ರ ಮೇಲೆ ಲಗ್ನ ಶನಿ. ಶನಿ ಬಂದು ಒಂಥರ ಪುಕ್ಲ. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ಯೋಧ ಅಲ್ಲ ಅವನು. ರಾಜನೂ ಅಲ್ಲ, ಅವನು ಸೇವಕನೇ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ನೀವು ಹೈ ರಿಸ್ಕ್ ತಗೊಳ್ಳಲ್ಲ. ಎಲ್ಲ ಹೈ ರಿಸ್ಕ್ ಇರುತ್ತೆ, ಇದೇನೋ ಆಗ್ಬಿಡುತ್ತಪ್ಪ, ಜಾರ್ಕೊಬಿಡ್ತೀರಿ ನೀವು. ಬೇಜಾರು ಮಾಡ್ಕೋಬಿಡಿ. ಬೇರೆಯವ್ರಿಗೆ ಅದು ತಪ್ಪಾಗಿ ಕಾಣಿಸುತ್ತೆ, ಏನೋ ಇವನು ಅಂತ. ನಿಮ್ಗೆ ರಿಸ್ಕು, ಟೆನ್ಷನ್ನು ಇದೆಲ್ಲ ಆಗೋಲ್ಲ. ನಮ್ಗೆ ಯಾಕಪ್ಪ ಬೇಕು, ತುಂಬಾ ದೊಡ್ಡ ಜವಾಬ್ದಾರಿ. ಆಗೋಲ್ಲ. ದುಡ್ಡು ನಿಮ್ಗೆ ಯಾವ್ದಾದ್ರು ಬರ್ಲಿಲ್ಲ ಅಂದ್ರೆ ನೋಡಿ, ತಯ್ಯ ತಕ್ಕ. ಒಂದ್ ಕಡೆ ಕುತ್ಕೊಂಡು ನಿಮ್ಮ ಮನಸ್ಸು ಯೋಚನೆ ಮಾಡಿ ನೋಡಿ. ನೀವು ಟಿವಿ ನೋಡ್ತಿದ್ರು, ನಿಮ್ ಮೈಂಡ್ ಇನ್ನೊಂದು ಓಡ್ತಾ ಇರುತ್ತೆ. ನನ್ ಜೊತೆಲಿ ಬಂದ್ರಿ ಅಂತ ಇಟ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ನನಗ್ ಮೀರಿದ ಗುರುವಿನಂತ ಆಲೋಚನೆ ಬರುತ್ತೆ. ನಾನು ಕುತ್ಕೊಂಡ್ರೆ ನನಗೂ ಅವ್ರ ತರ ಸನ್ಮಾನ, ಇನ್ನೊಂದು ನಾನು ಆ ತರ. ಬಟ್ ಆ ತರ ಪರಿಶ್ರಮ, ಕುತ್ಕೋಬೇಕು, ರಿಸರ್ಚ್ ಮಾಡ್ಬೇಕು, ಗಂಟೆಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಒಂದರಲ್ಲೇ ಕುಳಿತುಕೊಳ್ಳಬೇಕು. ಆಗೋಲ್ಲ, ಆಗುವುದಿಲ್ಲ. ಬರೆದಿಟ್ಟುಕೊಳ್ಳಿ. ಒಂದು ಎತ್ತರಕ್ಕೆ ಹೋದ್ಮೇಲೆ ಅದು ಹರಡುತ್ತೆ. ಅದು ಆಮೇಲೆ ಒಂದು ಮನೆ ಮೇಲೆ ಇನ್ನೊಂದು ಮನೆ, ಇನ್ನೊಂದು ಮನೆ ಮೇಲೆ ಇನ್ನೊಂದು ಮನೆ, ಇನ್ನೊಂದು ಮನೆ ಮೇಲೆ ಇನ್ನೊಂದು ಮನೆ, ಈ ತರ ಕಟ್ಕೊಂಡು ಹೋಗೋಣ. ಇಲ್ಲ, ನೀವು ಮನೆ ಕಟ್ಟೋ ಅಷ್ಟರಲ್ಲಿ ಒಂದು ಜಮೀನು ಮಾಡೋ ಅಷ್ಟರಲ್ಲಿ, ತೋಟ ಮಾಡೋ ಅಷ್ಟರಲ್ಲಿ, ಒಂದು ಗದ್ದೆ ಮಾಡೋ ಅಷ್ಟರಲ್ಲಿ, ಒಂದು ಕುರಿ ಮಾಡೋ ಅಷ್ಟರಲ್ಲಿ, ಹಸು ಶೆಡ್ಡು, ಈ ತರ ಓಡ್ತಲೇ ಇರುತ್ತೆ. ಚಕ ಒಂದನ್ನು ಇಟ್ಕೊಳ್ಳೋದಿಲ್ಲ ನೀವು. ಪ್ರಾಬ್ಲಮ್ ಇಸ್ ದಟ್ ಕುಂಬದವ್ರು ಇಟ್ಕೋತಾರೆ. ಕುಂಬದವ್ರು ಇಟ್ಕೊಂಡ್ರೆ ಉಡಿದು ಪಟ್ಟು, ನೀವು ಇಟ್ಕೊಳ್ಳಲ್ಲ. ಪ್ರಾಬ್ಲಮ್ ಇಸ್ ದಟ್ ಕುಂಭಕ್ಕಿರೋದೇ ಬೇರೆ ಕ್ಯಾರೆಕ್ಟರ್, ಮಕರಕ್ಕಿರೋದು ಇಬ್ರು ಒಂಥರ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್. ಎಲ್ಲರೂ ಹೇಳ್ತಾರೆ ಮಕರ ರಾಶಿ ಕುಂಭರಾಶಿ ಶನಿನೇ ಅಲ್ವಾ ಗುರುಗಳೇ ಅಂತ. ಶನಿಗೆ ಇನ್ನೊಂದು ರೂಪನೂ ಇದೆ. ಏನೋ ಒಂದು ಕೆಲಸ ಕೊಟ್ಬಿಟ್ಟೆ, ಅದರಲ್ಲಿ ತೃಪ್ತಿ, ನಾನು 10 ರೂಪಾಯಿ ಆದ್ರೂ ಸರಿ, ಡನ್. ನೀವು ಇಲ್ಲ. ಮಕರ ರಾಶಿ ಯಾವಾಗಲೂ ಆ ಶುಕ್ರ 10ನೇ ಮನೆಯವನು, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಕೂಡ ಶುಕ್ರ, ಲಾಭಾಧಿಪತಿ ಕುಜ, ಚತುರ್ಥಾಧಿಪತಿ ಸುಖಾಧಿಪತಿ ಕೂಡ ಕುಜ. ಸೊ ಯು ವಿಲ್ ಬಿ ಡ್ರ್ಯಾಗಿಂಗ್ ಥಿಂಗ್ಸ್. ಒಂದು ಆಗ್ತಲೇ ಇರುತ್ತೆ, ಅದು ಇದು ಅಂತ. ನಿಮಗೆ ತುಂಬಾ ಕಷ್ಟ, ಸಹಿಸುವ ಗುಣವಿಲ್ಲ, ತಟ್ಕೊಳ್ಳಲ್ಲ. ಒಂದು ಇಂಜೆಕ್ಷನ್ ಇರ್ಬೋದು, ಒಂದು ನೋವು ಇರ್ಬೋದು. ಅದಕ್ಕೆ ಹೃದಯಾಘಾತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳು, ಶುಗರ್ ಸಮಸ್ಯೆಗಳು, ಲಿವರ್ ಸಮಸ್ಯೆಗಳು, ಗಾಬರಿಯ ಸಮಸ್ಯೆಗಳು, ಬ್ರೈನ್ ಟ್ಯೂಮರ್ ಸಮಸ್ಯೆಗಳು, ಸ್ಟ್ರೋಕ್ ಸಮಸ್ಯೆಗಳು ಬರುವುದೇ ಮಕರ ರಾಶಿಗೆ ಮೊದಲು. ಯು ಆಲ್ ದಿಸ್. ಹೌದು ಅಲ್ವೋ ಹೇಳಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ಕಾಯ್ತಿರ್ತೇನೆ. ನಿಮ್ಮನ್ನ ನಾನು ಕೆಳಗಡೆ ಹಾಕ್ತಿಲ್ಲ ಮಕ್ಕಳೇ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಬಲ ತಿಳ್ಕೊಳ್ಳಿ. ನಿಮ್ಗೆ ಆ ಪ್ರೆಷರ್ ತಟ್ಕೊಳಕ್ಕಾಗಲ್ಲ. ಫಿಸಿಕಲ್ ಪ್ರೆಷರು ಆಗಲ್ಲ, ಮಾನಸಿಕ ಪ್ರೆಷರು ಆಗಲ್ಲ, ಇದು ಆಗಲ್ಲ. ಅಯ್ಯೋ ಅನ್ಬಿಡ್ತೀರಿ ನೀವು. ಅಯ್ಯಪ್ಪ ನಮ್ ಕೈಲಾಗಲ್ಲಪ್ಪ. ಎತ್ತು ಇಳ್ಸು ಮಾಡು ನೋಡು. ಒಂದಿನ ಮಾಡ್ತೀರಿ, 2 ದಿನ 3ನೇ ದಿನ ಅಲ್ಲಿ ಇರಲ್ಲ ನೀವು. ಒರಟಾಗಿ ಯಾರಾದ್ರೂ ಮಾತಾಡಿದ್ರೆ ಓಡೋಗ್ಬಿಡ್ತೀರಿ. ತುಂಬಾ ಮಾನಸಿಕವಾಗಿ ಪ್ರೆಷರ್ ಇಡ್ತಕ್ಕಂಥ ಸಿಸ್ಟಮ್ ಅದು ಇದು ಇಲ್ಲ, ಓಡೋಗ್ಬಿಡ್ತೀರಿ. ದಟ್ ಇಸ್ ದ ರೀಸನ್ ನಾನು ಆಗಾಗ ಹೇಳ್ತಿರ್ತೇನೆ, ಮಕರ ರಾಶಿಯವರಿಗೆ 6ನೇ ಮನೆಯ ಅಧಿಪತಿಯ ಆ ಒಂದು ಕೆಲಸ, 10ನೇ ಮನೆಯ ಅಧಿಪತಿಯ ಕೆಲಸ, 2ನೇ ಮನೆಯ ಅಧಿಪತಿಯಾದ ಶನಿಗೆ ಸಂಬಂಧಪಟ್ಟಂತ ವೃತ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಕನ್ಸಲ್ಟೆಂಟ್, ಸೇವಕನಿಗೆ ಸೂಪರ್ವೈಸರ್, ಹೌದು, ಲಾಯರ್ಗೆ ಅಡ್ವೈಸರ್. ಏನೇನ್ ಡಾಕ್ಯುಮೆಂಟೇಶನ್ ಮಾಡ್ಬೇಕು, ರೆಡಿ ಮಾಡ್ಬೇಕು ಅನ್ನತಕ್ಕಂಥದ್ದು. ಅಲ್ಲೋಡ್ ಇಲ್ಲೋಡ್, ಅದ್ ಮಾಡಿ 4 ಏನೂ ಇಲ್ಲ. ಕರೆಂಟ್ ಬಿಲ್ ಕಟ್ಕೊಂಡ್ ಬಾ, ವಾಟರ್ ಬಿಲ್ ಕಟ್ಕೊಂಡ್ ಬಾ, ಇನ್ನೊಂದು ಕಟ್ಕೊಂಡ್ ಬಾ, ಇನ್ನೊಂದು ಮಾಡ್ಕೊಂಡ್ ಬಾ ಅಂದ್ರೆ ಯಾವ್ದೋ ಒಂದು ಬಿಟ್ಬಿಟ್ಟಿರ್ತೀರಿ, ಇಲ್ಲ 3 ಬಿಟ್ಬಿಟ್ಟಿರ್ತೀರಿ. ಒಂದು ಹಿಂದ್ಗಡೆ ಅಷ್ಟಲ್ಲಿ ಇನ್ಯಾರೋ ಫೋನ್ ಮಾಡಿದ್ರೆ ಇನ್ನೆಲ್ಲೋ ಹೋಗ್ಬಿಟ್ಟಿರ್ತೀರಿ. ಹೌದು ಅಲ್ವೋ ಹೇಳಿ. ನೀವ್ ಹೇಳಿ. ನೀವು ನಿದ್ದೆನ್ ಕಂಟ್ರೋಲ್ ಮಾಡಲ್ಲ, ಹಸ್ವೆನ್ ಕಂಟ್ರೋಲ್ ಮಾಡಲ್ಲ, ತುಂಟತನ ಕಂಟ್ರೋಲ್ ಮಾಡಲ್ಲ, ಕಣ್ಣೀರು ನಿಮ್ 40 ಆದ್ರೂ ಕಣ್ಣೀರ್ ಹಾಕ್ಬಿಡ್ತೀರಿ. ಹೌದು ಅಲ್ವೋ ಹೇಳಿ ಮಕರ ರಾಶಿಯವರು.
40 ಬೇಗ ದುಃಖ ಉಮ್ಮಳಿಸ್ ಬಂದ್ಬಿಡುತ್ತೆ, ಸಿಟ್ಟು ಬೇಗ ಬಂದ್ಬಿಡುತ್ತೆ, ಬೇಸರ ಬೇಗ ಬಂದ್ಬಿಡುತ್ತೆ. ಪುಟ್ಟ ಮಕ್ಕಳು ನೀವು, ಪ್ರಾಬ್ಲಮ್ ಇಸ್ ದ್ಯಾಟ್. ಅದಕ್ಕೆ ಏನೋ ನಿಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಂಡು ಗುರು ಹಿಂದ್ಗಡೆ ಇದ್ದೇ ಇರ್ತಾನೆ. ನಿಮ್ಗೆ ಯಾರದೋ ರೂಪದಲ್ಲಿ ಅಲ್ಲೊಂದು ನೆರಳಿರುತ್ತೆ. ಮುಖ್ಯವಾಗಿ ತಮಾಷೆ ಏನ್ ಗೊತ್ತಾ, ಸಂಗಾತಿಯ ನೆರಳು ಸಿಗುತ್ತೆ ಮಕರ ರಾಶಿಗೆ. ಯು ವಿಲ್ ಗೆಟ್ ಅ ಬ್ಯೂಟಿಫುಲ್ ವೈಫ್ ಆರ್ ಬ್ಯೂಟಿಫುಲ್ ಹಸ್ಬೆಂಡ್, ಹಂಬಲ್ ಹಸ್ಬೆಂಡ್, ಅರ್ಥ ಮಾಡ್ಕೊಳ್ಳೋ ಗಂಡ, ಇಲ್ಲ ನಿಮ್ ಪಾಡಿಗೆ ಬಿಟ್ಟಿರೋ ಗಂಡ, ನೀನೇನಾದ್ರೂ ಮಾಡ್ಕೊಂಬ ನಾನು ನನ್ನ ಪಾಡಿಗೆ ಇಡ್ತೀನಿ ಅನ್ನತಕ್ಕಂಥ ಗಂಡ, ಇಲ್ಲ ಹೆಂಡತಿ, ನಿಮ್ಮನ್ನು ಪ್ರಶ್ನೆ ಮಾಡದೆ ಹೆಂಡತಿ, ಸಹಾಯಕಳಾಗಿರುವ ಹೆಂಡತಿ, ಅಲ್ಲೊಂದಿರುತ್ತೆ. ಬಟ್ ವಿದ್ಯಾವಂತೆ ಬುದ್ಧಿವಂತೆ ಇರ್ತಾಳೆ, ಇಲ್ಲ ಜ್ಞಾನವಂತೆ ಇರ್ತಾಳೆ. ಖಂಡಿತ ಅಂತ ಮಕರ ರಾಶಿಗೆ ಈ ಒಂದು ಶನಿ ಗೋಚಾರ ಫಲ 3ನೇ ಮನೆಯಲ್ಲಿ ಗುರುವಿನ ರೂಪದಲ್ಲಿ ಬರ್ತಿದ್ದಾನೆ. ಸೊ ಗುರು ಪಂಚಮದಲ್ಲಿದ್ದಾನೆ, ಅವನು ಮನೋಕಾರಕನ ರೂಪದಲ್ಲಿದ್ದಾನೆ. ಆ ಮನೋಕಾರಕನು ಅಲ್ಲೇ ಬಂದು 3ನೇ ಮನೆಯಲ್ಲಿ ಇರೋದ್ರಿಂದ, ಅಷ್ಟಮಾಧಿಪತಿಯು 3ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಧೈರ್ಯ ಉಡುಗುತ್ತದೆ. ಜಾಗ್ರತೆ. ಗುರು ಸಾರದಲ್ಲಿ ಬರ್ತಿದ್ದಾನೆ. ವ್ಯಯಾಧಿಪತಿ 3ನೇ ಮನೆ, ಹೌದು, ಧನಾಧಿಪತಿ 3ನೇ ಮನೆ. ಶನಿ 3ನೇ ಮನೆ ವಿಪರೀತ ಬಲ ಅಂತ ಹೇಳ್ತೀವಿ. ಬಟ್ ಗುರುವಿನ ಸಾರದಲ್ಲಿ ಬಂದಿದ್ದಾನೆ. ಯಥೇಚ್ಛ ಖರ್ಚು, ಬಜೆಟ್ ಮೀರಿದ ಖರ್ಚು, ಸ್ಟೇಟಸ್ ಖರ್ಚು, ಪೊಸಿಷನ್ಗೋಸ್ಕರ ಖರ್ಚು, ಓಡಾಟಕ್ಕೋಸ್ಕರ ಖರ್ಚು, ಇವುಗಳನ್ನ ತಂದಿಡತಕ್ಕಂಥದ್ದು ಮಾಡ್ತಾನೆ. ಒಡವಿ ಹುಟ್ಟಿದವರ ವಿಚಾರದಲ್ಲಿ ಅಲ್ಲೊಂದು ಅಪಶ್ರುತಿ ಇಲ್ಲ. ಅಪಶ್ರುತಿ ಇದ್ರೆ ಹತ್ರ ಆಗ್ಬಿಡ್ತೀರಿ. ದೂರವಾದಂತ ಒಡ ಹುಟ್ಟಿದವ್ರ ಹತ್ರ ಆಗ್ತೀರಿ. ಹತ್ತಿರದವರಿದ್ದವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವ್ಯವಹಾರಗಳಿದ್ರೆ ದೂರ ಇಟ್ಟಬೇಡಿ. ಬೇಡ ವ್ಯವಹಾರ, ಇದು ನನ್ನ ಕೈಲಿ ಇಷ್ಟೇ, ಇದು ಮಾಡ್ತಾನೆ, ಇನ್ನೊಂದು, ಈ ರೀತಿ ಯೋಚನೆ ಮಾಡಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ಮಕ್ಕಳೇ. ಥಿಂಕ್ ಅಂಡ್ ಪ್ರೊಸೀಡ್. ಒಂದು ಅಕ್ಕ ತಂಗಿ ಇದ್ರೆ ನಿಮಗ್ ಸಹಾಯಕ್ಕೆ ಬರ್ತಾರೆ. ಭೂಮಿ ಲಾಭ ಮಾಡ್ಕೋತೀರಿ. ಲಾಭಾಧಿಪತಿಯಾಗಿರತಕ್ಕಂಥ ಒಂದು ಕುಜ 6ನೇ ಮನೆಯಲ್ಲಿ ವಿಜಯಮಸ್ತು, ಧೈರ್ಯಮಸ್ತು, ಸ್ಥೈರ್ಯಮಸ್ತು. ಆದರೆ ಕುಜ ಬುಧನ್ ಮನೇಲಿ ಕುಳಿತು, ಬುಧ ನೀಚನಾಗಿರೋದನ್ನ ಭಾಗ್ಯಾಧಿಪತಿ ತಲೆ ಕೆಡಿಸ್ತಾನೆ. ಹುಷಾರು. ಬೇಗ ಲಾಭ, ಬೇಗ ದುಡ್ಡು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ಕೊಡುತ್ತೆ. ಏನೋ ಒಂದು ಮನೆ ಮಾಡಬೇಕು, ಏನೋ ಒಂದು ಜಾಗ ಮಾಡಬೇಕು, ಅಷ್ಟು ಬೇಗ ಆಗೋಲ್ಲ. ಯಾಕಂದ್ರೆ 3ನೇ ಮನೆಯಲ್ಲಿ ಶನಿ ಗುರುಸಾರದಲ್ಲಿ ಕುಳಿತಿದ್ದಾನೆ. ಆದ್ರೆ ನಿಮ್ ಸಂಗಾತಿಗೆ ಒಳ್ಳೆ ದುಡ್ಡು ಬರುತ್ತೆ, ಸಂಗಾತಿಯ ಸಮಸ್ಯೆಗಳು ದೂರ ಆಗುತ್ತೆ, ಸಂಗಾತಿಯಿಂದ ನೆರಳು ಬರುತ್ತೆ, ಸಂಗಾತಿಯಿಂದ ಧೈರ್ಯ ಸಿಗುತ್ತೆ, ಸ್ಥೈರ್ಯ ಸಿಗುತ್ತೆ, ಆರ್ಥಿಕ ಸ್ಥಿತಿ ಉತ್ತಮ ಆಗುತ್ತೆ. ನಿಮ್ಮ ಗಂಡ ಇಲ್ಲ ನಿಮ್ಮ ಹೆಂಡತಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಪೊಸಿಷನ್ ಬರುತ್ತೆ, ಪವರ್ ಬರುತ್ತೆ, ಎನ್ಕ್ರೀಸ್ ಆಗುತ್ತೆ. ನಿಮ್ಮೆಲ್ಲ ಸ್ವಲ್ಪ ತಟಸ್ಥವೆ. ಯಾಕಂದ್ರೆ ಗುರುಸಾರದಲ್ಲಿರೋದ್ರಿಂದ ಒಂದು ಹೆಚ್ಚು ಕಡಿಮೆ ಒಂದು ಮಾರ್ಚ್ 29 ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಅಲ್ಲಿಯವರೆಗೂ ಜನವರಿ 15ರ ನಂತರ ಚೇತರಿಸ್ಕೋತೀರ 2026. ದಟ್ ಈಸ್ ಅ ಬ್ಯೂಟಿಫುಲ್ ಟೈಮ್. ಜನವರಿಯಿಂದ ಹೆಚ್ಚು ಕಡಿಮೆ 2026 ಅಕ್ಟೋಬರ್ ವರೆಗೂ ಗೋಲ್ಡನ್ ಪೀರಿಯಡ್. ಅದರ ನಂತರ ಪ್ಲಾಟಿನಂ ಪೀರಿಯಡ್. 2026 ನವೆಂಬರ್ ಇಂದ 2027 ಆಗಸ್ಟ್ ವರೆಗೂ ಇಟ್ ಇಸ್ ಅ ಪ್ಲಾಟಿನಂ ಡೈಮಂಡ್ ಪೀರಿಯಡ್ ಅಂತ ಹೇಳ್ತಾನೆ. ಸೊ ಈ ಒಂದು 9 ತಿಂಗಳು ಹುಷಾರಾಗಿರಿ. ಯಾಕಂದ್ರೆ ಗುರುವು ಕದಲಿಕೆ ಆಗ್ತಾನೆ, ನಮ್ಗೆ 6ನೇ ಮನೆಗೆ ಬರ್ತಾನೆ. ಯಾವ್ದಾದ್ರು ತಪ್ಪಾದ ವ್ಯವಹಾರಗಳು ಕರ್ಕೊಂಡೋಗಿ ನಿಲ್ಲಿಸ್ಬೋದು, ಇಲ್ಲ ಮಾಡಿರೋ ತಪ್ಪುಗಳು ಉಕ್ಕಿ ಬಿಡಬಹುದು. ಎಚ್ಚರಿಕೆ. ಯಾವುದೋ ಮಾಡಿದ್ದು ಹಳೇದು ಉಕ್ಕಿ ಬಿಡುತ್ತೆ. ಅದಕ್ಕೆ ಹೇಳ್ತಿರ್ತಾನೆ, ಬೇಟಾ ಕಭಿ ಬಿ ಶಾರ್ಟ್ಕಟ್ ಕ ಪೀಚೆ ಮತ್ ಜಾವ್. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ಫೇಮು ತೆಗೆದು ಬಿಸಾಕುತ್ತೆ. ಅತಿ ವೇಗವಾಗಿ ಬ್ಲಾಸ್ಟೆ ಬಿಡುವುದಿಲ್ಲ ಅಂತ ಹೇಳ್ತಾನೆ. ನಿಧಾನವಾಗಿ ಹೆಜ್ಜೆ ಇಡ್ಬೇಕು, ನಿಮ್ಮನ್ನ ಇಡೋಕ್ ಬಿಡಲ್ಲ, ಅಂಥದ್ದು ಮಾಡಿಸುತ್ತೆ. ಸೊ ಯಾವಾಗ್ಲೂ ಮಾಡಿದಂಥ ಕೆಲವು ಸಮಸ್ಯೆಗಳು ಉಲ್ಪಣ ಆಗ್ಬಿಡ್ತವೆ. ಸಾಲಕ್ಕೆ ಸಿಕ್ಕಾಕೋತೀರಾ, ಯಾರಿಗೋ ಶೂರಿಟಿ ಕೊಟ್ಟು, ಬಾಂಡ್ ಕೊಟ್ಟು, ಮಿತಿ ಮೀರಿದ ಒಂದು ಪ್ರಾಜೆಕ್ಟು, ಬಜೆಟ್ಟು, ಲೆಕ್ಕಾಚಾರಕ್ಕೆ ಹೋಗ್ಬಿಟ್ಟು
ನಮ್ಮ ಯೋಚನೆಗಳು ಎಡತಾಕಿ. ಯಾಕಂದ್ರೆ ಮೇ 18ಕ್ಕೆ ರಾಹು ಬೇರೆ 2ನೇ ಮನೆಗೆ ಬರ್ತಾನೆ, ಜೂನ್ 3ಕ್ಕೆ ಬೇರೆ ಕುಜ ಬರ್ತಾನೆ, ಅಷ್ಟಮಕ್ಕೆ ಬರ್ತಾನೆ, ಅದು ಬೇರೆ ನೆನ್ಪಿಟ್ಕೊಳ್ಳಿ. ಆಗಿರುವುದು ಒಂದು ಲೆಕ್ಕ. ನನ್ನ ಪ್ರಕಾರ ಗುರು 6ನೇ ಮನೆಗೆ ಹೋಗೋದು, ಗುರುವಿನ ಸಾರದಲ್ಲಿ ಶನಿ ಬಂದು 3ನೇ ಮನೆಯಲ್ಲಿ ಕೂತಿರೋದು, ತಿರುಗು ಮುರುಗುಗಳಾದಂತ ಸಮಸ್ಯೆಗಳು. ಶುಕ್ರ ಬೇರೆ ವಕ್ರ ಅಲ್ಲಿ, ಬುಧ ಬೇರೆ ನೀಚ ಭಾಗ್ಯಾಧಿಪತಿ, ರಾಹು ಬೇರೆ ಈಗ ಅಲ್ಲಿ ಕುಳಿತಿದ್ದಾನೆ. ಝೈ 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 ಅಂತ ಎಳಿತಾನ, ಒಳ್ಳೆ ಕರೆಂಟ್ ಎಳ್ದಾಗ ಎಳಿತಾನ, ಗುಯ್ ಅಂತ ತುಂಬಾ ದೊಡ್ಡ ದೊಡ್ಡ ಟ್ರಾನ್ಸ್ಮಿಟರ್ಗಳು ಎಳೆಯುತ್ತಲ್ವಾ. ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್, ರಾಂಗ್ ಮನಿ, ಈ ತರದ್ದು ಮಾಡಿಟ್ಕೊಂಡಿದ್ರೆ ತಪ್ಪಾದದ್ದು ಹೋಗಿದ್ದು ಏನಾದ್ರೂ ತಂದು ತೆಗೆದು ಬಿಸಾಕ್ಬಿಡ್ತಾ. ಯಾಕಂದ್ರೆ ಭಾಗ್ಯಾಧಿಪತಿ ನೀಚ. ಬಂಧನ ಯೋಗ, ಅಗೌರವ ಯೋಗ, ಅಪವಾದ ಯೋಗ, ಅವಮಾನ ಯೋಗ, ಈ ತರದ್ದು ಇರತಕ್ಕಂಥದ್ದುಂಟು. ತುಂಬಾ ಹುಷಾರಾಗಿರಿ, ಗೊತ್ತಿಲ್ಲ ನಿಧಾನ ಮಾಡಿ. ಪುತ್ರಕಾರಕ ಗುರು ಪಂಚಮದಲ್ಲಿರೋದ್ರಿಂದ ಮಕ್ಕಳ ಶುಭ ಕಾರ್ಯಗಳಲ್ಲಿ ಹೆಜ್ಜೆ ಇಡಿ, ಖಂಡಿತ ತುಂಬಾ ಒಳ್ಳೇದಾಗುತ್ತೆ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ಪುತ್ರಕಾರಕ ಗುರು 6ನೇ ಮನೆಗೆ ಹೋಗೋದ್ರಿಂದ ಖಂಡಿತ ನಿಮಗೆ ಚಿಕ್ಕ ಮಕ್ಕಳು ಅಟ್ಲೀಸ್ಟ್ 11, 12, 13, 14, 15, 16, 17, 18 ಓದ್ತಿದ್ರೆ ಅವರು ದೂರ ಹೋಗಿ ಓದೋ ಅಂತ ಒಂದು ಪ್ರಭಾವ ಆಗುತ್ತೆ, ಇನ್ಫ್ಲೂಯೆನ್ಸ್ ಆಗುತ್ತೆ. ಮಕ್ಕಳನ್ನ ದೂರ ಇಟ್ಟು ಓದಿಸೋಣ, ಒಳ್ಳೆ ಕಾಲೇಜಿಗೆ ಸೇರಿಸೋಣ, ಇನ್ನೊಂದು ಸೇರಿಸೋಣ, ಸ್ಕೂಲಿಗೆ ಸೇರಿಸೋಣ ಅನ್ನತಕ್ಕಂಥದ್ದು ಆಗುತ್ತದೆ. ಪುತ್ರಕಾರಕ ಮಕ್ಕಳ ವಿಚಾರದಲ್ಲಿ ಮಕ್ಕಳು ನಿಮ್ಮಿಂದ ದೂರ ಹೋಗೋದು, ಓದಿಗೋಸ್ಕರ ಇಲ್ಲ ಕೆಲಸಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರ, ವ್ಯಾಪಾರಕ್ಕೋಸ್ಕರ ಆಗತಕ್ಕಂಥದ್ದು ಉಂಟು. ಯಾಕಂದ್ರೆ ಗುರು 6ನೇ ಮನೆಗೆ ಹೋಗ್ತಾನೆ. ದಟ್ ಇಸ್ ಫಾರ್ ದಟ್. ಆರೋಗ್ಯ ಸಣ್ಣದಾಗಿ ನೋಡ್ಕೊಳ್ಳಿ. ಪಾದ, ಮಂಡಿ, ಕಿಡ್ನಿ, ಲಿವರು, ಹಾರ್ಟು ಸ್ವಲ್ಪ ಚೆಕಪ್ ಮಾಡಿಸ್ತೀರಿ. ಒಳ್ಳೆ ಡಾಕ್ಟರ್ ಹತ್ರ ಹೋಗ್ರಪ್ಪ. ಮನೇಲಿ ವಯಸ್ಸಾಗಿರೋರು ಇದ್ದಾರೆ, ನಿಮಗೂ ಒಂದು 40 ದಾಟಿದೆ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ. ಕೆಲವೊಂದು ಸಮಯ ನಮ್ಮ ಗ್ರಹಚಾರಗಳು ಹೆಂಗಿರುತ್ತೆ ಅಂದ್ರೆ ಮನೇಲಿ ಅಂಥದ್ದೊಂದು ನಡೆದು ಬಿಟ್ಟಿದೆ, ಚೆಕ್ ಮಾಡಿಸ್ತಲೇ ಇದ್ದಾವೆ ಎವ್ರಿ 6 ಮಂತ್ ತಪ್ಪಾಗೆ. ಕಿಡ್ನಿಲಿ ಇನ್ಫೆಕ್ಷನ್ ಆಗಿದೆ, ರೆಗ್ಯುಲರ್ ಡಾಕ್ಟರ್ ಹ್ಯಾಸ್ ನಾಟ್ ರೆಕ್ಟಿಫೈಡ್. ಈಗ ನೋಡಿದ್ರೆ ಏನೋ ಸ್ಟೇಜ್ ಹೇಳಿದೆ, ಹೀಗೆ ಕಂಸಿ ಕೂತ್ಕೋಬಿಟ್ಟೆ, ಏನು ಪಪ್ಪ ಆಯ್ತು, ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು. ಇರ್ಲಿ, ಡಾಕ್ಟರ್ ಹೇಳಿದ್ರೆ ಏನಾಗಲ್ಲ, ಮಾಡೋಣಂತೆ. ವಯಸ್ಸಾಗಿದೆ, ಸ್ವಲ್ಪ ಸುಸ್ತಾಗ್ತಾರೆ ಅಷ್ಟೇ, ಆಗಲಿ ದೈವಿಚ್ಛೆ. ಸೊ ಅದರಿಂದ ಹೇಳ್ತಿದ್ದಾರೆ ನನ್ನ ಅನುಭವ ಮಕ್ಕಳೇ. ಎಷ್ಟೋ ಲಕ್ಷಾಂತರ ಜನಗಳ ಜೊತೆ ಮಾತಾಡಿ ಆ ಜಾತಕಗಳು ನೋಡಿ, ಓಹೋ ಈ ಗ್ರಹ ನೋಡಿದ್ಮೇಲೆ ಈ ಥರದ್ದಾಗಿ ಬಿಟ್ಟಿದೆಯಲ್ಲ, ಇದು ಈ ಥರ ಆಯ್ತಲ್ಲ ರಾಮಚಂದ್ರ. ಎಸ್, ಅದಕ್ಕೆ ಈ ಥರದ್ದು ಒಂದು ಸಣ್ಣ ಎಚ್ಚರಿಕೆ. ಯಾಕಂದ್ರೆ ಶನಿ ಗುರು ಸಾರದಲ್ಲಿ ಬಂದಿದ್ದಾನೆ, ವ್ಯಯಾಧಿಪತಿಯ ಸಂಕಲ್ಪದಲ್ಲಿ ತನ್ನ ಮನೆಗೆ ಬಂದಿರೋದ್ರಿಂದ ಯಾರ ಜೊತೆಲಿದ್ದಾನೆ? ಸೂರ್ಯ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಅದಕ್ಕೆ ಖರ್ಚು, ಸುಮ್ಮನೆ ಪೇಪರ್ಸು ಅದು ಇದು ಅಂತ. ಶುಕ್ರ ಸಂಗಾತಿಗೋಸ್ಕರ, ಮಕ್ಕಳಿಗೋಸ್ಕರ ಆಭರಣ, ಅಲಂಕಾರ, ಓರ್ಣ, ಸ್ಟ್ಯಾಂಡರ್ಡ್ ಸ್ಟೇಟಸ್ ಅನ್ನೋತಕ್ಕಂಥದ್ದು. ಬುಧ ಬೇರೆ ನೀಚ, ವಿಪರೀತ ಬುದ್ಧಿ ಉಪಯೋಗಿಸೋಕೆ ಹೋಗಿ ಅದರಲ್ಲಿ ಖರ್ಚುಗಳು ತಂದಿಟ್ಕೋತೀರಿ, ಈ ಥರದ್ದಾಗುತ್ತೆ. ರಾಹು ಅದಕ್ಕೆ ಬೇರೆ ಒಗ್ಗರಣೆ ಹಾಕ್ಬಿಡ್ತಾನೆ. ಈಗ ಹೇಗೂ ಪೆಟ್ಟು ಬಿದ್ದಿದೆ, ಹೋಗೋದು ನಾನು ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಡೋಣ, ಇಲ್ಲಿ 10,000 ಆಗೋದು, ಅಲ್ಲಿ 10 ಲಕ್ಷ ಖರ್ಚು ಮಾಡ್ಕೊಂಡು ಬಾ ಅಂತ. ಕೆಲವು ಆಸ್ಪತ್ರೆಗಳಲ್ಲಿ ಮೊನ್ನೆ ಯಾರೋ ಕೋಮಾ ಪೇಷಂಟ್ ಎದ್ದು ಓಡಿ ಬಂದ್ಬಿಟ್ನಂತೆ ಬಿಲ್ ನೋಡ್ಬಿಟ್ಟು ಅಂತ. ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ ಮಕ್ಕಳೇ. ಎಲ್ರೂ ನಾನೇನು ಹೇಳ್ತಾನೆ, ಶನಿ ಮೀನದಲ್ಲಿ ಬಂದಿರೋದ್ರಿಂದ ಸೂರ್ಯನ ಜೊತೆ ಹೆಲ್ತ್ ಇನ್ಶೂರೆನ್ಸ್ ಒಂದು ಇಟ್ಕೊಳ್ಳಿ. ಏನ್ ಸಣ್ಣದು 1 ಲಕ್ಷದ್ದೇ ಮಾಡಿಸ್ಕೊಳ್ಳಿ, 1-2 ಲಕ್ಷ ಇಲ್ಲ 3 ಲಕ್ಷದ್ದು ಏನಾದ್ರೂ ಒಂದು ಸಣ್ಣ ಪುಟ್ಟ ಆಪರೇಷನ್, ಸರ್ಜರಿ, ಅಪೆಂಡಿಕ್ಸ್, ಅಲ್ಸರ್, ಇನ್ನೊಂದು ಅಂತ ಒಂದು 5 ಲಕ್ಷದವರೆಗೂ ಗೌರ್ಮೆಂಟೇ ಕೊಡ್ತಿದ್ಯಲ್ಲ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ. ಆಯುಷ್ಮಾನ್ ಭವ ಅನ್ನತಕ್ಕಂಥದ್ದು, ಇಲ್ಲ ಆರೋಗ್ಯಶ್ರೀ ಅಂತ ಹೇಳ್ಬಿಟ್ಟು ಒಂದು 5 ಲಕ್ಷದವರೆಗೂ ಕೊಡ್ತಿದ್ದಾರೆ. ದಯಮಾಡಿ ಎಲ್ಲರೂ ಮನೆಯಲ್ಲಿ ಹೋಗ್ಬಿಟ್ಟು ಅದಕ್ಕೆ ಅಪ್ಲೈ ಮಾಡಿ, ನಿಮ್ ಕೈ ಮುಗಿತಾನೆ. ಇನ್ನೆಲ್ಲ ಮೆಡಿಕಲ್ ಚಾರ್ಜ್ಗಳು ಅಮ್ಮಮ್ಮ ಅನ್ನಿಸ್ಬಿಡುತ್ತೆ. ಎಲ್ಲಿ ನೋಡಿದ್ರು ಕ್ಯಾನ್ಸರ್ಗಳು, ಎಲ್ಲಿ ನೋಡಿದ್ರು ಹಾರ್ಟು, ಎಲ್ಲಿ ನೋಡಿದ್ರು ಲಿವರ್ ಪ್ರಾಬ್ಲಮ್. ಕಾರಣ ಬರೀ ಆ ಪೆಸ್ಟಿಸೈಡ್ಗಳು, ಬರೀ ಮದ್ದುಗಳು, ಕೆಮಿಕಲ್ಗಳು, ಎಲ್ಲ ಪ್ಯಾಕೇಜ್ಡ್ ಫುಡ್ಡು, ಪ್ರಿಸರ್ವ್ ಆಗಿರೋ ಫುಡ್ಡು, ಈ ಥರದ್ದು ನ್ಯೂಟ್ರಿಷನ್ ಫುಡ್ಡೇ ತಿಂತಿಲ್ಲ ನಾವು. ರಾಗಿಗೂ ಮದ್ದು ಹೊಡಿಯೋಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಈ ಥರದ್ದೆಲ್ಲ ಆಗ್ತಿದೆ. ಹಾಲಲ್ಲಿ ದೋಷ ಆಗ್ಬಿಟ್ಟಿದೆ. ಮೊನ್ನೆ ಒಂದು ಆರ್ಟಿಕಲ್ ಓದ್ತಿದ್ದೆ, ಇವತ್ತು ತುಂಬಾ ಜನಕ್ಕೆ ಕ್ಯಾನ್ಸರ್ಗೆ ಅತಿ ದೊಡ್ಡ ಕಾರಣ ಏನಂತ ಗೊತ್ತಾ? 40 ದಾಟಿದವ್ರಿಗೆ
ಕೇಳ್ದು ನಾನು ತಪ್ಪಿಸ್ಕೊಬಿಟ್ಟೆ ಅಂತ ಅನ್ಕೊಂಡೆ. ಯಾರ್ಯಾರು ಡೈ ಆಗ್ತಿದಾರೋ, ಡೈ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಕೂದಲಿಗೆ ಬಣ್ಣ ಹಚ್ಚೋದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಥ್ರೆಟ್ ಅಂತೆ ನೋಡಿ. ಓ ರಾಮಚಂದ್ರ, ಏನು ಅಂತ ಹೇಳ್ತೀರ ಮಕ್ಕಳೇ? ಇದೆಲ್ಲ ಕೇಳದ್ದು ನಾವು ಏನೋ ಚೆನ್ನಾಗಿ ಕಾಣಿಸ್ಬೇಕು, ಬಣ್ಣ ಹಚ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಬಣ್ಣ ಹಚ್ಕೊಂಡು ಏನೇನು ವಿಧ ವಿಧವಾದಂಥ ರಾಸಾಯನಿಕಗಳನ್ನ ಬಳಸ್ತಿದ್ದಾರೆ. ಸೋ ಮೆನಿ ಥಿಂಗ್ಸ್ ಅಂತ. ಸೊ ಜಾಗ್ರತೆ ಮಕ್ಕಳೇ. ಒಂದು ಹೆಲ್ತ್ ಇನ್ಶೂರೆನ್ಸ್ ಎಲ್ಲರೂ ಮಾಡಿಸ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಎಲ್ಲರೂ ಒಂದು ಮಾಡಿಸ್ಕೊಳ್ಳಿ. ತಿಂಗಳಿಗೆ ನಿಮ್ದಲ್ಲ, ಅದು ನಿಮ್ಗೆ ಅನ್ಸುತ್ತೆ ಒಂದು 500 ರೂಪಾಯಿ, 1000 ರೂಪಾಯಿ ಅದಕ್ಕೋಸ್ಕರ ಕಟ್ಟೋ ಥರ ಮಾಡ್ಕೊಳ್ಳಿ. ನಿಮ್ಮ ಕೈ ಮುಗಿತಾನೆ, ದಯಮಾಡಿ ಹೇಳ್ತಾನೆ. ಯಾಕಂದ್ರೆ ಆತ್ಮಕಾರಕ, ಆರೋಗ್ಯಕಾರಕ. ಅಲ್ಲೊಂದು ಗ್ರಹಣ ಛಾಯೆಯಲ್ಲಿ ಕುಳಿತಿದ್ದಾನೆ, ಸೂರ್ಯಗ್ರಹಣ. ನೆನ್ಪಿಟ್ಕೊಳ್ಳಿ, ಶನಿ ಪ್ರವೇಶದ ಸಂದರ್ಭದಲ್ಲಿಯೇ ಸೂರ್ಯಗ್ರಹಣ. ಅದರ ಮುಂದಿನ ದಿನ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯಪ್ಪ, ಯುಗಾದಿ ಅಮಾವಾಸ್ಯೆ. ಬುಕ್ಕ ಈ ಬಾರಿ ಯುಗಾದಿಯಾಗಿ ಬಂದಿಲ್ಲ ಅನ್ನತಕ್ಕಂಥ ಆತಂಕ. ಜಾಗ್ರತೆ ಅಂತ ಹೇಳ್ತಾ ಮತ್ತಷ್ಟು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶುಕ್ರವಕ್ರ ಪ್ರೀತಿಯ ಹುಚ್ಚಲ್ ಬಿದ್ದು ಸಾಯ್ತಾರೆ. ಜಾಗ್ರತೆ. ಪ್ರೀತಿ, ಅಧಿಕಾರದ ಪ್ರೀತಿ, ದೈಹಿಕ ಪ್ರೀತಿ, ಮನಸ್ಸಿನ ಪ್ರೀತಿ, ಹುಚ್ಚು ಪ್ರೀತಿ. ಯಾವುದೋ ಒಂದು, ನನಗೆ ಮನೆ ಸಿಗ್ಲಿಲ್ಲ, ನನಗೆ ಆ ಪ್ರೀತಿ ಸಿಗ್ಲಿಲ್ಲ, ನನಗೆ ಆ ಹುಡುಗಿ ಸಿಗ್ಲಿಲ್ಲ, ನನಗೆ ಆ ಹುಡುಗ ಸಿಗ್ಲಿಲ್ಲ, ನನಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ ಅನ್ನತಕ್ಕಂಥದ್ದು 10 ಆತ್ಮಹತ್ಯೆಗಳು ಹೆಚ್ಚಾಗುತ್ತವೆ. ಜಾಗರೂಕತೆ. ಚಾಲೆಂಜ್ ಮಾಡ್ತಾನೆ. ಬುಧ ನೀಚ, ವಕ್ರ, ಶುಕ್ರ ವಕ್ರ, ರಾಹು ಬೇರೆ. ತುಂಬಾ ಹುಷಾರಾಗಿದೆ. ಆಮೇಲೆ ನೋಡೋಣ, ಬದುಕಿದ್ರೆ 100 ಪ್ರೀತಿ ಮಾಡೋಣ ಮಕ್ಕಳೇ. ಪುನೀತ್ ರಾಜ್ಕುಮಾರ್ ತರ ಪ್ರೀತಿಸ್ಕೊಳ್ಳೋಣ. ಅದು ನಿಜವಾದ ಪ್ರೀತಿ. ರಾಜ್ಕುಮಾರ್ ತರ, ಅಬ್ದುಲ್ ಕಲಾಂ ತರ, ಸಿದ್ಧಗಂಗಾ ಮಹಾಸ್ವಾಮಿಗಳ ತರ, ಸಿದ್ದೇಶ್ವರ ಮಹಾಸ್ವಾಮಿಗಳ ತರ, ಸಿದ್ಧಾರೂಢರ ತರ, ನೋಡಿ ಸರ್ವಜ್ಞರ ತರ, ಶಂಕರಾಚಾರ್ಯರ ತರ, ಮಧ್ವಾಚಾರ್ಯರ ತರ. ಲೋಕವೆಲ್ಲವೂ ನಮ್ಮನ್ನ ಸದಾ ಪೂಜಿಸುವಂತ, ಪ್ರೀತಿಸುವಂತದ್ದು ಒಂದಾಗ್ಬೇಕು. ಇದು ಯಾವುದೋ ಒಂದು ಹುಚ್ಚು ಉನ್ಮಾದ ಇರ್ಲಿ, ಬೇಕು. ಅಷ್ಟು ಹುಚ್ಚ ಆಗ್ಬೇಕಾ? ಸಾಯಿಸೋದು ಇಲ್ಲ ಸಾಯಿಸೋಷ್ಟು ಮಟ್ಟಕ್ಕೆ. ಯಾರೋ ಮೊನ್ನೆ ಹೋಳಿ ಹಬ್ಬದ ದಿನ ತನ್ನ ಸಮಸ್ಯೆಗೆ 2 ಮಕ್ಕಳನ್ನು ಬಕೆಟಲ್ಲಿ ಹೋಳಿ ಹಾಕಿ ಆಡಿಸ್ತೀನಿ ಅಂತ ಹಗ್ಗ ಕಟ್ಟಿ ಮಕ್ಕಳನ್ನು ನೀರಲ್ಲಿ ಮುಳುಗಿಸಿ ಸಾಯಿಸಿ ತಾನು ಸತ್ತಿದಾನಪ್ಪ. ರಾಮ. ಹೇಳದ್ನಲ್ಲ ಮಕ್ಕಳೇ, ಅಂಥದಕ್ಕೊಂದು ಫೌಂಡೇಶನ್ ಏನಾದ್ರು ಮಾಡ್ಬೇಕು ಅನ್ಕೋಬಿಟ್ಟಿದ್ರೆ ನಿಮ್ ಕೈಲಿ ಆಗ್ಲಿಲ್ಲ, ಕೊಟ್ಬಿಟ್ರಯ್ಯ ಮಕ್ಕಳನ್ನ. ಅದು 10 ಆಗಿರ್ಲಿ, 12 ಆಗಿರ್ಲಿ, 14 ಆಗಿರ್ಲಿ, ಏನೋ ಇದ್ದಾರೆ. ನಂದೊಂದು ಪರಿವಾರ ಇದೆ. ಒಂದ್ ಇಡೀ ಅಕ್ಕಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು 10 ಮಕ್ಕಳಿಗೆ ಸಾಕ್ಲಿಕ್ಕೆ ಆಗೋದಿಲ್ವಾ ಮಕ್ಕಳೇ? ನಿಮ್ ಕಾಲಕ್ಕೆ ಬೀಳ್ತೀನಿ, ಸಾಯೋ ಪ್ರಶ್ನೆ ಬಿಟ್ಬಿಡಿ. ನೀವೆಲ್ಲೋ ಹೊಟ್ಟೋಗ್ಬಿಡಿ, ಆ ಮಕ್ಕಳನ್ನ ನನ್ನ ಕೈ ಕೊಟ್ಬಿಡಿ ಮಕ್ಕಳೇ. ಇದಾರಯ್ಯ, ಪುಣ್ಯಾತ್ಮರಿದ್ದಾರಯ್ಯ. ಮಳೆ ಬೆಳೆ ತತ್ಕಾಲಕ್ಕೆ ಆಗ್ತಿದೆ ಅಯ್ಯ. ಆ ಹಗ್ಗ ಕಟ್ಟಿ ಆ ಪುಟ್ಟು ಹಾಲು ಕಲ್ಲು ನನ್ಗೆ ಹೊರಳ್ತಿಲ್ಲ ಮಕ್ಕಳೇ. ಅಷ್ಟು ಕಟಕನ ಆಗ್ಬೇಕಾ ನೀವು? ಮಾಡಿದ್ರಿ ವ್ಯವಹಾರ ನೋಡಿ. ಅದಕ್ಕೆ ಹೇಳೋದು, ಬಾವಿಗೆ ಇಳಿಯೋಕ್ ಮೊದಲು ಹಗ್ಗ, ಸೇಫ್ಟಿ ಎಲ್ಲ ಕಟ್ಕೊಂಡು ಇಳಿಬೇಕು. ವ್ಯವಹಾರ ಮಾಡಿದ್ರಿ. ಮಳೆ ನೀರಲ್ಲಿ ಇಳಿದ್ಮೇಲೆ ಮಳೆ ಆದ್ರೇನು, ಚಳಿ ಆದ್ರೇನು, ಬಿಸಿಲಾದ್ರೇನು, ಅಲ್ಲಿ ಯಾವ್ದೋ ವಿಷ ಜಂತುಗಳು ಕಚ್ಚುತ್ತೆ ಅನ್ನೋದೇನು, ಇದೆಲ್ಲ ಇದ್ದಿದ್ದೆ. ನೀವು ಎದುರಿಸ್ಬೇಕಿಲ್ಲ, ನೀವು ಮಾಡಬಾರ್ದಿತ್ತು. ಆಗಿದೆ, ನಾನು ಎದುರಿಸಿದ್ದೇನೆ. ಈಗಲೂ ಈ ಫ್ರೋಸನ್ ಶೋಲ್ಡರ್ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಕೆತ್ತಿದ್ದೇನೆ. ಸಣ್ಣ ಡಂಬಲ್ ಎತ್ಕೊಂಡು ಹೊಡೆದು ಏನೋ ಮಾಡ್ತಿದ್ದೇನೆ. ಒಂದು 80-90% ಆಗಿದೆ ಅನ್ಕೋತೇನೆ. ಆದ್ರೂ ನೋಡಿ ಇಷ್ಟು ಎತ್ತಿದ್ದಾನೆ. ಈ ಕೈ ನೋಡಿ ಆರಾಮ್ಸೆ ಎಷ್ಟು ಬೇಕಾದ್ರೆ ಇದು ಸ್ವಲ್ಪ ಕಷ್ಟ, ಬಟ್ ಪರವಾಗಿಲ್ಲ, ಮ್ಯಾನೇಜಿಂಗ್ ಆಗ್ತಿದೆ. ಇಟ್ಸ್ ಕಮಿಂಗ್ ಬ್ಯಾಕ್. ಏನೂ ಆಗೋಲ್ಲ. ಮಕ್ಕಳನ್ನ ಇಂಥ ಒಂದು ಘೋರ ದುರಂತ ಮಕ್ಕಳನ್ನ ಸಾಯಿಸಿ ಬೇಡ ಕಣ್ರಪ್ಪ.
ಭೂಮಿಗೆ ತರೋಗಿ ಏನೇನೋ ಕನಸುಗಳು ಕಟ್ಟಿ ಆ ಮಕ್ಕಳನ್ನ ಭೂಮಿಗೆ ಕರ್ಕೊಂಡ್ ಬಂದಿದೀವಪ್ಪ. ಆಗ್ಲಿಲ್ಲ, ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ಆ ಮಕ್ಕಳನ್ನ ಆಶ್ರಮಕ್ಕೆ ಬಿಟ್ಬಿಟ್ರಯ್ಯ. ಇದೆ ನಮ್ಮ ಸಿದ್ಧಗಂಗಾ ಮಠ ಇದೆ, ಸ್ವಾಮಿಗಳು ಗುರುಗಳದ್ದು ಎಷ್ಟೋ ಮಠಗಳಿದ್ದಾವೆ ಅಂತ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು. ನಿಮ್ಗೆಲ್ಲ ಎಲ್ಲೋ ಹೋಗ್ಬಿಡಿ, ಎಲ್ಲೋ ಒಂದು ಛತ್ರದಲ್ಲಿ ಇದ್ಬಿಡಿ, ಏನೂ ಆಗೋಲ್ಲ. ಮರ್ಯಾದೆ ಹೋಗ್ಬಿಡ್ತಿ. 4 ಜನದ ಮರ್ಯಾದೆ ಬೇಡ ಕಣಯ್ಯ. ಈ 4 ಜನ ನೆನ್ಪಿಟ್ಕೊಳ್ಳಲ್ಲ ಕಣಯ್ಯ, ಯಾರು ನೆನ್ಪಿಟ್ಕೊಳ್ಳಲ್ಲ. ಇದೆಲ್ಲ ನಿಮ್ ತಪ್ಪು ಕಲ್ಪನೆ, ತಪ್ಪು ಭ್ರಮೆ ಅಯ್ಯ ಅಂತ ಕೆಲ್ಸಕ್ಕೆ ಹೋಗ್ಬೇಡಿ. ಇದೆಲ್ಲ ಶಾಶ್ವತ ಅಲ್ಲ. ನೀವು ಕನಸು ಕಟ್ಟಿ ಆ ಪುಟ್ಟ ಮಕ್ಕಳಯ್ಯ, ಅವ್ರಿಗೂ ಗೊತ್ತಾಗೋದು ಬೇಡ. ಎಲ್ಲೋ ಅಮ್ಮ ಅಪ್ಪ ಇದ್ದಾರೆ, ನಾವು ಹೇಳ್ಕೊತೀವಯ್ಯ. ಯಾವಾಗ್ಲೂ ಬನ್ನಿ, ತೋರಿಸ್ಕೊಡ್ತೇನೆ ಆ ಮಕ್ಕಳನ್ನ. ಇಂಥ ಕೆಲಸ ಮಾಡ್ಬೇಡ್ರಯ್ಯ. ಹೋಳಿ ಆಡ್ತಿದ್ರೆ ಆ ಮಕ್ಕಳು ಆ ಬಕೆಟಲ್ಲಿ ನೋಡ್ಬಿಟ್ಟು ಅಯ್ಯ ನನಗ್ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ನನಗ್ ಮಾತ್ರ ಗೊತ್ತು, ಮಕ್ಕಳು ಅಂದ್ರೆ ನನಗೆ ಮಹಾಪ್ರಾಣ. ಹೇಳೋಲ್ಲ ಅಷ್ಟೇ, ಹಾಗೇ ಒಳಗಡೆ ರಮಿಸ್ತೇನೆ. ಮಕ್ಕಳಯ್ಯ, ದೇವರೆಲ್ಲೂ ಇಲ್ಲ ಅಂತ ದೇವರು ನಮ್ಗೆ ಕೊಟ್ಟಿರೋ ಜೀವನದ ಒಂದು ಬಹುದೊಡ್ಡ ಒಂದು ಆನಂದ ಮಕ್ಕಳ ರೂಪದಲ್ಲಿ ಕೊಟ್ಟಿದ್ದಾನೆ ಅಯ್ಯ. ನನ್ನ ಮಾತು ಕೇಳಿ ಅಯ್ಯ. ಮಕ್ಕಳನ್ನ ಸಾಯಿಸಿ ವಿಷ ಇಟ್ಟು ಇನ್ನೊಂದು ಮಾಡಿ ತಳ್ಳು ಬಿಟ್ಟು ಅಯ್ಯ ಹೊಡಿಯೋದು, ಬಡಿಯೋದು, ಬೈಯೋದು ಮಕ್ಕಳಯ್ಯ. ಇಷ್ಟು ದೊಡ್ಡ ಕತ್ತೆ ಆಗಿಯೇ ನನಗೆ ಎಷ್ಟೋ ವಿಚಾರಗಳು ಕಂಟ್ರೋಲ್ ಇಲ್ಲ ಅಯ್ಯ. ನಿಮ್ಮ ಹತ್ರ ಮುಚ್ಚಿಡೋದೇನು ಇಲ್ಲ, ನಮ್ಗೆ ಯಾರಿಗೂ ಇಲ್ಲ. ತುಂಬಾ ತಿಳಿದವನೇ ಎಡವಟ್ಟು ಮನುಷ್ಯ ಅಂತ ಹೇಳ್ತಾನೆ. ನನ್ನನ್ನು ಸೇರಿಸಿ ನೀವೊಂದು ಅಡಿಕೆ ಅಷ್ಟು, ನನ್ನ ಆನೆಯಷ್ಟು ತಪ್ಪುಗಳ ಮೂಟೆ ಇದೆ. ಬೇಡ ಮಕ್ಕಳೇ, ಅಂಥದ್ದೊಂದು ಆಲೋಚನೆ ನಿಮ್ಮ ಸುತ್ತಮುತ್ತ ಪರಿಸರ ಗಮನಿಸ್ತೀರಿ, ಯಾರಲ್ಲೂ ಅಂಥದ್ದೊಂದು ಬದಲಾವಣೆ ಆಲೋಚನೆ ಬರ್ತಿದೆ. ಅದಕ್ಕೆ ಮಾತಾಡಿಸ್ತಾ ಇರಿ ಅಂತಾನೆ. ಯಾರೋ ನೋವಲ್ಲಿದ್ದಾರೆ ಅಂದ್ರೆ ಮಾತಾಡಿಸ್ಬೇಕು. ಯಾಕೋ ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದಾನೆ, ಮಾತಾಡಿಸಿ. ಸಡನ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾನೆ. ಗಮನಿಸ್ತೀರಿ, ಕಾರ್ ಇಟ್ಕೊಂಡು ಓಡಾಡ್ತಿದ್ದ, ಇನ್ನೊಂದು ಸರಿ ಆಗ್ಲಿಲ್ಲ ಅಂದ್ರೆ ಮಕ್ಕಳು ಕೊಡೋ. ಒಬ್ಬ ನನ್ಗೆ ತುಂಬಾ ತಿಳಿದಿರೋ ವ್ಯಕ್ತಿ ನನ್ಗೆ ಹೇಳಿದ್ದ, ನನ್ನ ಮಗುನ ನೋಡ್ಕೋತೀಯ ಅಂತ. ನಾನು ಇವತ್ತಿಗೂ ದುಃಖ ಪಡ್ತೇನೆ. ಹೇಳಿದೆ, ಕರ್ಕೊಂಡ್ ಬಾ. ತಂದೆಗೆ ಮೀರಿದ ಪ್ರೀತಿ ಕೊಡ್ತೇನೆ, ಗುರುಗ್ ಮೀರಿದ ಪ್ರೀತಿ ಕೊಡೋನ್ ಜಗತ್ತಲ್ಲಿ ಇಲ್ಲ. ಅದು ಅಮ್ಮ ಮಾತ್ರನೇ. ಅಮ್ಮ ಎಲ್ಲಾ ಕಡೆ ಇರೋಕ್ಕಾಗಲ್ಲ ಅಂತ ಒಂದು ಗುರುನಲ್ಲೂ ಒಂದಷ್ಟು ಪ್ರೀತಿ ಇಟ್ಟಿರ್ತಾನಂತೆ. ನನಗ್ ಗೊತ್ತಿಲ್ಲ ಮಕ್ಕಳೇ, ಇದೇ ಸತ್ಯ. ಮಾಡೋಣಂತೆ. ಒಂದು 10 ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎಂತ ಬದುಕು ಇದು. ಸಿದ್ದೇಶ್ವರ ಸ್ವಾಮಿಗಳಿಗಿಂತಲ್ಲ, ಸಿದ್ಧಗಂಗಾ ಸ್ವಾಮಿ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹಾರಿ. ಅದು ದೇವರೆಲ್ಲೂ ಇಲ್ಲ ರೀ, ಅವರೇ ನಿಜವಾದ ದೇವ್ರಿ. ಪ್ರತಿ ಗಲ್ಲಿಗೂ ಇಡ್ಬೇಕು ಅವ್ರ ಹೆಸರು. ಏನಕ್ಕೆ? ತುಂಬಾ ದೊಡ್ಡವ್ರು ಇರ್ತಾರ, ಗಲ್ಲಿಗೂ ಒಂಥರ ಹೆಸರು ಇಡ್ತಾರೆ ಗೊತ್ತರ ದೊಡ್ಡವ್ರದ್ದು. ನಾವು ಮರೆಯಬಾರದು ಅಂತ. ತುಂಬಾ ಜನ ಇದೇನೋ ಹೆಸರು ಇಟ್ಬಿಟ್ಟಿದ್ದಾರೆ, ಅದೇನೋ ಹೆಸರಿಟ್ಟು ಅಲ್ಲಪ್ಪ, ಅಂಥವ್ರದೇ ಹೆಸರಿಡ್ಬೇಕಪ್ಪ. ಈ ರಸ್ತೆ ಸಿದ್ಧಗಂಗಾ ಮಹಾಸ್ವಾಮಿಗಳ ರಸ್ತೆ, ಸಿದ್ಧಗಂಗಾ ಮಹಾಸ್ವಾಮಿಗಳ ಒಂದಿದು, ನಮ್ಮ ಕೆಂಪೇಗೌಡರು, ಇದೆಲ್ಲ ಇಡ್ಬೇಕಪ್ಪ. ಯಾರದು? ಎಸ್. ಯಾಕಂದ್ರೆ ನಮ್ಮ ತಲೆಮಾರಿಗೆ ಅದು ಗೊತ್ತಿಲ್ಲ. ಅವರ ತ್ಯಾಗಗಳು, ಬಲಿದಾನಗಳು, ಯುದ್ಧಗಳು, ಅವರ ಪರಿಶ್ರಮಗಳು, ಅವ್ರು ಸಾಕಿರೋದು, ಅವ್ರು ಕಾಪಾಡಿರೋದು. ಇದೆಲ್ಲ ಗೊತ್ತಿಲ್ಲ ತುಂಬಾ ಜನಕ್ಕೆ ಅಷ್ಟೇ. ಬೇಡ ಮಕ್ಕಳೇ, ಜಾಗ್ರತೆ ಅಂತ ಹೇಳ್ತಾ, ಸ್ವಾತಿ ನಕ್ಷತ್ರ, ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 12ನೇ ಮನೆ, ವಿಪರೀತ ಓಡಿಸ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಅಲ್ಲಿ ಚತುರ್ಗ್ರಹಗಳ ಸಂಗಮ ಇದೆ. ಜಾಗ್ರತೆ, ವ್ಯಯಭಾವದಲ್ಲಿ ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಸ್ತ್ರೀಯರಿಗೋಸ್ಕರ, ಒಡ ಹುಟ್ಟದವ್ರಿಗೋಸ್ಕರ, ಹಿರಿಯರಿಗೋಸ್ಕರ ಅಲ್ಲೊಂದು ಚಿಕ್ಕುಗಳು ಒದ್ದಾಟಗಳಿದ್ರು ಚಂದ್ರ ನೋಡ್ತಿದ್ದಾನೆ, ಒಂದ್ ಸ್ವಲ್ಪ ಸುಧಾರಿಸ್ತಾನೆ. ತುಂಬಾ ಹಾಕೋಬೇಡಿ. ಒಂದೇ ಬರೀ ಒಂದು ಅನ್ನ, ಸಾಂಬಾರು, ತೊವ್ವೆ ಇದೆಲ್ಲ ಹಾಕೊಂಡು ಹಿಂಗೆ ಕಲಿಸಿದ್ರೆ ಕಲಗಚ್ಚಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಜಾಗ್ರತೆ. 1 by 1 ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇವತ್ತು ಗೆಲುವು ನಿಮ್ಮದು. ವೃಷಭ ರಾಶಿ. ರಾಹು 11ನೇ ಮನೆ, ಸೂರ್ಯನ ಜೊತೆ, ಬುಧನ್ ಜೊತೆ ಕಲಾವಿದರಾಗಿದ್ದೀರಾ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದೀರಾ, ಬಟ್ಟೆ, ಹೂವು, ಹಣ್ಣು, ಟ್ರಾವೆಲ್ಸ್, ಸ್ವಂತ ಕಾರ್ಯ, ಸ್ವಂತ ವ್ಯಾಪಾರ, ಯಾವುದಾಗಿದ್ದರೂ ಗೆಲುವೆ. ಮಿಥುನ ರಾಶಿ. ವೈದಿಕ ಕೆಲಸಗಳು, ಧಾರ್ಮಿಕ ಕೆಲಸಗಳು,
ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಕನ್ಸಲ್ಟೆಂಟ್ ಚೆನ್ನಾಗಿದೆ. ಕರ್ಕಾಟಕ ರಾಶಿ ಸುಖಭಾವದಲ್ಲಿ ಚಂದ್ರ ಚೆನ್ನಾಗಿದ್ದರೂ ರಾಹು ಸಾರದಲ್ಲಿದ್ದು ರಾಹು ಭಾಗ್ಯವನ್ನು ಹಿಡ್ಕೊಂಡಿದ್ದಾನೆ. ಒಂಥರ ಹಿಡ್ಕೊಂಡ ಹಾಗೆ ಏನೋ ಭಾರ, ಮನೆಯವ್ರ ಭಾರ, ಕುಟುಂಬದವ್ರ ಭಾರ, ಹಿರಿಯಕ್ಕ, ಸೋದರಿ, ತಂಗಿ ಇದ್ರೆ, ತಂದೆ ಇದ್ರೆ ಮನೆಯಲ್ಲಿ ಏನೋ ಒಂಥರ ಒದ್ದಾಟ. ದೊಡ್ಡವರ ಆರೋಗ್ಯ ಎಲ್ಲ ತುಂಬಾ ಚಿಕ್ಕವರ ಆರೋಗ್ಯದಲ್ಲೊಂದು ಎಳೆದಾಟ ಉಂಟು. ಜಾಗರೂಕತೆ. ದುರ್ಗಿಯನ್ನ ಪೂಜೆ ಮಾಡ್ಕೊಳ್ಳಿ. ಸಿಂಹರಾಶಿ ಮೂರನೇ ಮನೆಯಲ್ಲಿ ಚಂದ್ರ ಬ್ಯೂಟಿಫುಲ್. ಅಷ್ಟಮದಲ್ಲಿ ರಾಹು ಜಾಗ್ರತೆ. ಯಾವುದೋ ಬುಧ ಬುದ್ಧಿ ಕೆಡಿಸುತ್ತೆ. ಶುಕ್ರ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳು. ಸೂರ್ಯ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಇವುಗಳೆಲ್ಲ ಆತರ ಬೇಡ, ತುಂಬಾ ಬಲ ಬೇಡ, ನಾನೇ ಬಲಶಾಲಿ, ನಾನೇ ಬುದ್ಧಿವಂತ ಅನ್ನೋ ಹಾಗೆ ಮಾಡಿಸುತ್ತೆ. ಪಕ್ಕದವ್ರು ಬಂದು ಜೈಕಾರ ಹಾಕ್ಬಿಟ್ಟು ಹರಕೆಯ ಕುರಿ ಮಾಡ್ಬಿಡ್ತಾರೆ. ಜಾಗರೂಕತೆ. ಸಿಂಹರಾಶಿ ಅಲ್ಲೊಂದು ವಿಘ್ನ, ಒದ್ದಾಟ ಉಂಟು. ನೋಡ್ಕೊಂಡು ಕೇಳ್ಕೊಂಡು ಹೆಜ್ಜೆ ಇಡಿ. ಸಕ್ಸಸ್ ಇಸ್ ಯೋರ್ಸ್. ಕನ್ಯಾ ರಾಶಿ ಬುಧ ವಕ್ರ. ದಿನಕ್ಕೊಂದು ಐಡಿಯಾ, ಕ್ಷಣಕ್ಕೊಂದು ಐಡಿಯಾ, ಕ್ಷಣ ಚಿತ್ತ ಕ್ಷಣ ಪಿತ್ತ, ಈ ತರದ್ ಮಾಡಿಸ್ತಾನೆ. ಯಾಕಂದ್ರೆ ಅಲ್ಲಿ ರಾಹು ಕೂತಿದ್ದಾನೆ ಸಪ್ತಮದಲ್ಲಿ. ಅದೇನ್ ಕೆಟ್ಟದ್ದೇನ್ ಮಾಡಲ್ಲ. ರಾಹು ನಿಮಗೆ ಮಿತ್ರಕಾರಕ. ಆದ್ರೂ ಇಷ್ಟು ಗ್ರಹ ಸೇರಿದಾಗ ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು, ಅವನ್ ಬಿಟ್ಟು ಇವನ್ ಬಿಟ್ಟು ಇವ್ರು ಯಾರು, ಬೇರೆಯವ್ರದ್ದು ಯಾರ್ದು ತಲೆನೋವುಗಳು ಇಟ್ಕೋಬೇಡಿ. ಬುಧ ವಕ್ರ. ಶುಕ್ರ ವಕ್ರ ಒಡ ಹುಟ್ಟದವ್ರದ್ದು. ಬುಧ ವಕ್ರ ಅಕ್ಕಪಕ್ಕದ ಬಂಧುಗಳು, ಸ್ನೇಹಿತರು. ಸೂರ್ಯ ಮನೆಯವರದ್ದು, ಹಿರಿಯರದ್ದು, ಅಲ್ಲೊಂದು ತಲೆನೋವು ಉಂಟು, ಗಾಬರಿಗಳುಂಟು. ಎಚ್ಚರಿಕೆ. ಆಸ್ ಎ ಲಾಯರ್, ಲೀಗಲ್ ಸಿಸ್ಟಮ್ ಅದ್ಭುತ ಸಕ್ಸಸ್. ತುಲಾ ರಾಶಿ ಚೆನ್ನಾಗಿದೆ. ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ಮಧುಪಾನ, ಪಬ್ಬು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂತ ಒಂದು ಸಕ್ಸಸ್. ವೃಶ್ಚಿಕ ರಾಶಿ ಚಂದ್ರ ರಾಹು ಸಾರ ಮಲಗಿದಾನೆ. ಏನೋ ಓಡಾಟ, ಏನೋ ಒದ್ದಾಟ, ಏನೋ ಎಳೆದಾಟ, ಭಾರವೇ. ಪಂಚಮದಲ್ಲೂ ರಾಹು. ನೋಡೋಕ್ ಮಾತ್ರ ತೋಟ ಘಮ ಘಮ, ಒಳಗಡೆ ಒಂಥರ ಏನೋ ಭಾರ. ಕೆಲವೊಮ್ಮೆ ನೋಡಿ ಹಲಸಿನಣ್ಣು ನೋಡಕ್ಕೆ ಹೊರಗಡೆ ಮುಳ್ಳುಗಳು, ಒಳಗಡೆ ಸಿಹಿ ಇರುತ್ತೆ. ನಿಮ್ದು ಹಂಗಲ್ಲ, ಒಳಗಡೆ ಏನೋ ಹುಳಿ. ಚಂದ್ರ ರಾಹುಸಾರ ಹುಳಿ. ದುರ್ಗಾ ಪೂಜೆ ಒಂದ್ 48 ದಿನ. ಹೌದು, ಮೇ 18ರವರೆಗೂ ಎಳೆದಾಟವೇ, ಜೂನ್ 3ರವರೆಗೂ ಎಳೆದಾಟವೇ. ಶನಿ ಪ್ರವೇಶ ಒಳ್ಳೆದೇ ಮಾಡಿದ್ರು ಕೂಡ ಭಾರ ಇಡ್ತಾನೆ. ರಾಹು ಸೇರ್ಕೊಂಡು ಸಿಹಿ ಬಂದ್ರು ಕೂಡ ಅದಕ್ಕೇನೋ ಒಂದು ತಿನ್ನದ ಹಾಗೆ ಮಾಡಿಸ್ತಾನೆ. ದುರ್ಗಾ ಪೂಜೆ, ದುರ್ಗಾರಾಧನೆ, ಮನೆಯ ಬಳಿ ಇರುವ ಗಣಪತಿ ಆಲಯ ದರ್ಶನ ಮಾಡ್ಕೊಳ್ಳಿ, ಸಮಾಧಾನ. ಧನುಸು ರಾಶಿ ಲಾಭದಲ್ಲಿ ಚಂದ್ರ ಚೆನ್ನಾಗಿದೆ. ಕಲಾವಿದರಾಗಿದ್ದೀರಾ, ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಗೋಲ್ಡು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಆಭರಣ, ಅಲಂಕಾರ, ಒಪ್ಪ, ಓರಣ, ಇಂತಹ ಒಂದು ವೃತ್ತಿ ಉದ್ಯೋಗ, ಟ್ರಾವೆಲ್ಸು, ವೆಹಿಕಲ್ಸು ಚೆನ್ನಾಗಿದೆ. ಮಕರ ರಾಶಿ ಬ್ಯೂಟಿಫುಲ್ ಡೇ. ಕೇಂದ್ರದಲ್ಲಿ ಚಂದ್ರ ರಾಹುಸಾರ. ರಾಹು 3ನೇ ಮನೆಯಲ್ಲಿ ಅದ್ಭುತ ಬಲವಾಗಿ ಕುಳಿತಿರೋದ್ರಿಂದ ತೊಂದರೆ ಏನಿಲ್ಲ. ಟೀಚಿಂಗ್, ಪ್ರೀಚಿಂಗ್, ಮೆಡಿಕಲ್ ಟೀಚಿಂಗ್, ನರ್ಸಿಂಗ್ ಟೀಚಿಂಗ್, ಫಾರ್ಮಸಿ ಟೀಚಿಂಗ್, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಅಲೋಪತಿ, ಕಲರಿಪಟ್ಟು, ಸ್ಪೋರ್ಟ್ಸ್ ಮ್ಯಾನ್ಸು, ಇಂತಹ ಒಂದು ವೃತ್ತಿ ಉದ್ಯೋಗ ಗೈಡೆನ್ಸ್ ಅಲ್ಲಿ ಇರ್ತಕ್ಕಂಥವರಿಗೆ ಯಶಸ್ಸು ಜಾಸ್ತಿ. ಕುಂಭರಾಶಿ ಭಾಗ್ಯದಲ್ಲಿ ಚಂದ್ರ ರಾಹುಸಾರದಲ್ಲಿ. ಆ ರಾಹು ಕುಟುಂಬ ಸ್ಥಾನದಲ್ಲಿ, ಕುಟುಂಬದಲ್ಲಿ ಏನೋ ಒಂದು, ವೃತ್ತಿಯಲ್ಲಿ ಏನೋ ಒಂದು ಭಾರವಿದೆ. ನೋಡೋಕ್ ಚೆನ್ನಾಗಿದೆ ನಿಮಗೆ ನೋಡೋಕೆ, ಬಟ್ ಬಿಚ್ಚಿದ್ರೆ ಒಳಗಡೆ ಎಲ್ಲ ಗಾಯಗಳು, ಸಣ್ಣ ಸಣ್ಣ ಗಾಯಗಳಿದ್ದಾವೆ. ಇರ್ಲಿ, ಏನೂ ಆಗೋಲ್ಲ. ವಿಪರೀತ ಕೋಟೀಶ್ವರ ಯೋಗ ಅನ್ನತಕ್ಕಂಥದ್ದು ಕೂಡ ಹೇಳ್ತೇವೆ. ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಮಾತು ಕೇಳಿ, ಹಿರಿಯರ ಜೊತೆ ಮಧುರವಾಗಿರತಕ್ಕಂಥದ್ದು ಮಾಡಿ. ಅದ್ಭುತಂ. ಆಯ್ತ್ರೋ. ಇನ್ನು ಮೀನ ರಾಶಿ ಅಷ್ಟಮದಲ್ಲಿ ಚಂದ್ರ ರಾಹುಸಾರ
ರಾಹು ನಿಮ್ಮನೇಲೆ ಹುಷಾರ್. ಕಳ್ಳರು ನಿಮ್ ಜೊತೆಲೇ ಇದ್ದಾರೆ, ತಿಳಿದಿರೋರೆ. ಇನ್ಯಾರು ಕಳ್ತನ ಮಾಡ್ಲಿಕ್ಕೆ ವೆರಿ ರೇರ್. ನಮ್ಮ ಹತ್ರ ದುಡ್ಡು ಬಂದಿದೆ, ನಮ್ಮ ಹತ್ರ ಬಂಗಾರ ಬಂದಿದೆ, ನಮ್ಮ ಹತ್ರ ಅಧಿಕಾರ ಬಂದಿದೆ ಅಂತ ನಾವು ತುಂಬಾ ಆತ್ಮೀಯರಿಗೆ ಹೇಳ್ಕೊತೇವೆ. ದೋಚಕ್ ಬರೋದವ್ರೆ. ಈ ಬ್ಯಾಂಕ್ ಲೂಟಿಗಳೆಲ್ಲ ನಡೆಯೋದು ಹೆಂಗೆ ಗೊತ್ತಾಗುತ್ತೆ ಅವರಿಗೆ? ಗೊತ್ತಿರೋರು ಯಾರು ಇಂಟರ್ಲಿಂಕ್ ಮಾಡಿರ್ತಾರೆ. ಆ ಮನೆಗೆ ಬಂಗಾರ ಬಂದಿದೆ. ಕೆಲವರು ನೋಡಿ ಪಾರ್ಟಿ ಫಂಕ್ಷನ್ ಫೇಸ್ಬುಕ್ ಅಲ್ಲಿ ಇನ್ನೊಂದ್ರಲ್ಲಿ ಪೋಸ್ಟ್ ಹಾಕೊಳ್ಳೋದು, ನಾವು ಟ್ರಿಪ್ ಹೋಗ್ತಿದ್ದೇವೆ ಅಂತ ಹೇಳ್ಬಿಟ್ಟು. ಮೊದಲಿಂದೆಲ್ಲ ಈಗ ಡಿಜಿಟಲ್ ತೆಗೆದು ನೋಡಿದ್ರೆ ಆ ನೆಕ್ಲೆಸ್ ಈ ನೆಕ್ಲೆಸ್ ಮನೇಲಿದೆ ಹಾಕೋ. 7 ದಿನ ಬರಲ್ಲ, 8 ದಿನ ಬರೋಲ್ಲ ಅಂಥದ್ದೊಂದು ಸಮಸ್ಯೆಗೆ ಸಿಕ್ಕಾಕೋಗ್ಬಿಡ್ತೀವಿ. ಜಾಗ್ರತೆ. ನಂಬಬೇಡಿ. ಯಾರಾದ್ರೂ ಸನ್ಮಾನ ಮಾಡ್ತಿದ್ದಾರೆ ಅಂದ್ರೆ ಮೀನರಾಶಿ ಎಚ್ಚರಿಕೆ, ಗ್ಯಾರಂಟಿ ಅಂಥದ್ದೊಂದು ಸನ್ಮಾನದ ವಿಚಾರದಲ್ಲಿ ಬಿದ್ದು ಹರಕೆಯ ಕುರಿ ಆಗ್ತಿರಿ. ಹುಷಾರಾಗಿರಿ. ದುಡುಕ್ಬೇಡಿ. ದುಡುಕು ಮಾತು ಬೇಡ, ದುಡುಕಿನ ವ್ಯವಹಾರ ಬೇಡ. ನಿಧಾನವಾಗಿ ಇವತ್ತು 20-30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಸಾಕು. ಇಲ್ಲದ್ದು ತಲೆನೋವುಗಳು ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ